ಸೇವಾಕರ್ತರು ಕೂರಿಸ್ಕೊಳಪ್ಪ, ಇಲ್ಲಿಬ್ಬರು ಸೇವಾಕರ್ತರು ಕೂರಿಸ್ಕೊಳಪ್ಪ. ಅಣ್ಣ ಬನ್ನಿ, ಮುಂದೆ ಎಲ್ಲ ಬನ್ನಿ. ಈಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಓಂ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ನಮಸ್ಕಾರಂ ಸಮರ್ಪಯಾಮಿ. ಸರ್ ಸಭೆಗೆಲ್ಲ ನಮಸ್ಕಾರ ಮಾಡ್ಬಿಡಿ. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಕವರಿಸ್ಕೋಪದು. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಸುಮುಹೂರ್ತೋ ಸ್ಥಿತ್ಯಮಿ ಗೃಹಂತೋ ಸುಮುಹೂರ್ತೋ ಅಸ್ತು. ಅಲ್ಲ ಇಲ್ಲಿ ಬಾ ಆಗುತ್ತೆ. ಒಂದು ತಟ್ಟೆ ಇಟ್ಕೊಂಡು ಸರ್ ಎಲ್ಲ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಂ ಅಸ್ತು. ದೀಪ, ಕೈ ದೀಪ ಕೊಡಿಪ್ಪ. ದೀಪಾರಾಧನಂ ಕರಿಷ್ಯೆ. ದೀಪ ಹಚ್ಬೇಕು. ಓಂ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇ ಮಮ ಜಯ ಮುನಿಗಳ ಕಾಂಚಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವತು ಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ದೀಪಲಕ್ಷ್ಮಿ ಪರಿಪಾಲಯ ಮಾ. ಜಯ ದೀಪಲಕ್ಷ್ಮಿ ಪರಿಪಾಲಯ ಮಾ. ಮಂಗಳೇ ಮಂಗಳಾಕಾರೇ ಮಾಂಗಲ್ಯೇ ಮಂಗಳಪ್ರದೇ ಮಮ ಬುದ್ಧಿ ಪ್ರಕಾಶಂಚ ದೀಪ ಜ್ಯೋತಿರ್ನಮೋಸ್ತುತೇ. ದೀಪ ಮಹಾಲಕ್ಷ್ಮೀ ನಮಃ. ದೀಪಕ್ ನಮಸ್ಕಾರ ಮಾಡಿ ಪಾದಕ್ಕೆ ಹಾಕಿ ನಮಸ್ಕೃತ್ಯ. ಮೈಕೋರ್ ನೋಡ್ಬೇಕಪ್ಪ, ಈ ತರ ಶಬ್ದ ಎಲ್ಲ ಬಂದಾಗ ಕ್ಲಿಯರ್ ಮಾಡಬೇಕು. ದೀಪಂ ನಮಸ್ಕೃತ್ಯ. ಎಲ್ಲ ಭೂಮಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ. ಗೋವಿಂದಾಯ ನಮಃ. ವಿಷ್ಣುವೇ ನಮಃ. ಮಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಗಜ್ಜನಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಧೋಕ್ತದಾಯ ನಮಃ. ನಾರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಜೇ ನಮಃ. ಶ್ರೀಕೃಷ್ಣಾಯ ನಮಃ. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನೀಂ ಕ್ಷಮಾಂ ದೇವಿ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಭೂಮಿಂ ನಮಸ್ಕೃತ್ಯ ಪ್ರಾಣಾನಾಯಂ ಯಾ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೋದ್ಭವಸ್ವರೋ. ಶುಭಾಭ್ಯಾಂ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತಿಬ್ರಹಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಾ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅದ್ಯ ಪ್ರವಾದ್. ಎಲ್ಲರೂ ತಮ್ಮ ತಮ್ಮ ಗೋತ್ರಗಳನ್ನು ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ಗೋತ್ರೋದ್ಭವಸ್ಯ ನಕ್ಷತ್ರ ಗೊತ್ತಿರ್ತಕ್ಕಂಥ ನಕ್ಷತ್ರ ಹೇಳ್ಕೊಳ್ಳಿ. ನಕ್ಷತ್ರವು ಜಾತಸ್ಯ ರಾಶಿ ಹೇಳಿಕೊಳ್ಳಿ ನಿಮ್ಮ ರಾಶಿಯನ್ನು. ರಾಶೌ ಜಾತಸ್ಯ ಜಾತಾಯಾಹ. ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರ ಹೆಸರು ಹೇಳ್ಕೊಳ್ಳಿ. ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು. ನೀವು ವ್ಯಾಪಾರ ಮಾಡ್ತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ಕ್ಷೇತ್ರ ಏನಿದೆಯೋ ಅದನ್ನು ಸ್ಮರಣೆ ಮಾಡ್ಕೊಳ್ಳಿ. ವ್ಯಾಪಾರ ಉದ್ಯೋಗ ವ್ಯವಹಾರ ಕ್ಷೇತ್ರೇಶೋ ಎಲ್ಲರೂ ಹೇಳ್ಕೊಳ್ತಾ ಬನ್ನಿ. ಮಮ ಸಹ ಕುಟುಂಬಾನಾಂ ಸಕಲ ಕ್ಷೇಮ ಸ್ಥೈರ್ಯ ಧೈರ್ಯ ಅಭಯ ಆಯುಹು ಅಂತಂದರೆ ಕೌಸ್ತುಭದರ ಅವನು ಬೇಕಾಗಿರ್ತಕ್ಕಂಥ ಚಿಂತಾಮಣಿ ಮರಕದ ಮಾಣಿಕ್ಯ ಮುಕ್ತ ಪ್ರವಾಳ ವಜ್ರ ವೈಡೂರ್ಯಾದಿಗಳನ್ನ ಹಾಕ್ಕೊಂಡಿದ್ದಾನೆ. ನಮ್ಮ ಒಡವೆ ಇಸ್ಕೊಳ್ತಾನ. ಹೋಗ್ಲಿ ಬಟ್ಟೆ ಕೊಡೋಣ ಅಂದರೆ ಪೀತಾಂಬರದರ ಆಕಾಶವನ್ನೇ ಪೀತಾಂಬರ ರೇಷ್ಮೆ ವಸ್ತ್ರವನ್ನಾಗಿ ಉಟ್ಕೊಂಡ್ಬಿಟ್ಟಿದ್ದಾನಂತೆ. ಅವನು ಕೊಡೋದಕ್ಕಾಗತ್ತಾ? ವಾಹನ ಗಾಡಿ ಕೊಡೋಣ ಅಂತಂದರೆ ಗರುಡನನ್ನೇ ವಾಹನ ಮಾಡಿ ಇಟ್ಕೊಂಡಿದ್ದಾನೆ. ಅವ್ನಿಗೇನು ಕೊಟ್ಟರು ಸಾಲದು. ಹಾಗಾಗಿ ಭಕ್ತಿಯನ್ನು ಕೊಟ್ಟರೆ ತುಂಬ ಇಷ್ಟಪಡ್ತಾನಂತೆ ರಾಮ. ಎಲ್ಲ ರಾಮಾನುಗ್ರಹ ಆಗಲಿ ಅಂತೇಳಿ ಎಲ್ಲ ಕೈ ಮುಗಿದ್ಬಿಡಿ. ಇಂದಿರಾರಮಣ ಗೋವಿಂದ ಗೋವಿಂದ. ಸಂಕಲ್ಪ ಸಿದ್ಧಿರಸ್ತಿ ಭವಂತೋ ಬ್ರುವಂತೋ ಸಂಗತ್ವೇನ ಕಲಶಾರಾಧನಂ ಕರಿಷ್ಯೆ ಚಾಲನಾದಿನಾಂ ಪ್ರಾಗೇವ ವಿಶೋಳಿತಾಂ ಗಣಂತಿಕಾಮಾತ್ಮನಾಂ ಅರ್ಘ್ಯಪಾದ್ಯಾಚಮನ ಪಾತ್ರೆ ಭಗವದಗ್ರೆ ತ್ರಿಪಾದ ಪೀಠೋಪರಿ ವಿನ್ಯಸ್ಯ ಕುಶಾಗ್ರ
अग्रमक्षतं पुष्पं फलं मलयनं तथा तिला सिद्धार्थ सहिता नवा सर्गस्य धारिणे तिला तोरणे प्रणवर्णे श्यामाकं पद्ममक्षतं पात्रे त्रिणीतान् द्रव्यान् विनिवेशयेत् एला लवंग कर्पूरं जाते चक्कोलचन्दनं पुष्पाण्याचमनीयतो पात्रे द्रव्याणि स्तोत्रमिदम् अदत्तन् गणपति स्तोत्रमिदं गणाधिपतये नमः ध्यानं समर्पयामि आवाहयामि रत्नमय सिंहासनं समर्पयामि दिव्यपादारविन्दयोः पाद्यं समर्पये मुखे आचमनम् आचमनीयं समर्पयामि ओम आपोहिष्टामयोपवस्थानभोर्जय ददातना महेरणाय चक्षसे योगशिवतमोस्तस्य भाजयते नः ीरिव मातरः तस्मारङ्गमामहो यस्य क्षया इदन्वता आवो जनयथा चनः गणाधिपतये नमः शुद्धोदकस्नानं समर्पयामि ताराङ्गाचमनीयं समर्पयामि वस्त्रार्थं पुष्पाणि समर्पयामि उपवेदार्थं पुष्पाणि समर्पयामि गन्धद्वारान्तरादृशा नित्यपुष्टाङ्गरेशिने ईश्वरेकं सर्वभूतानां तां योपपये श्रियं दिव्यश्री परिमळ चन्दन गन्धं समर्पयामि आयने ते परायणे दूर्वा आरोहन्तु पुष्पिणी प्रदाश्च पुण्डरीकान् समस्तस्य गृहाय मे अलङ्करणार्थे अक्षतान् समर्पयामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते हरिद्राचूर्णं कुङ्कुमचूर्णं समर्पयामि पुष्पमालिकां समर्पयामि पुष्पैः पूजयामि ॐ सुमुखाय नमः ॐ एकदन्ताय नमः ॐ गजर्णिकाय नमः ॐ लम्बोदराय नमः ॐ विकटाय नमः ॐ विघ्नराजाय नमः ॐ धूम्रकेतवे नमः ॐ गणाध्यक्षाय नमः कुमारगुरुवे नमः ॐ बालचन्द्राय नमः ॐ सर्वसिद्धिप्रदायकाय नमः महागणपतये नमः बालगणपतये नमः बालगणपतये नमः विद्यागणपतये नमः उच्चिष्टगणपतये नमः महागणपतिं मनसा स्मरामि नानाविधपरिमळपत्रपुष्पा समर्पयामि गण्डोत्तमः नीराजनम् ओम निषुद्धपदे नमो गणपतये नमः प्रमदपदये नमस्ते लंबोदराय एकदन्ताय विघ्नविनाशिने सुताय श्रीवरदमूर्तये नमो नमः आचमनं समर्पयामि परिमಳಪತ್ರಪುಷ್ಪಾಣಿ ಸಮರ್ಪಯಾಮಿ ಎಲ್ಲ ಅಲ್ಲಿಂದ ಮಂಗಳಾರತಿ ತಗೊಳ್ಳಿ ರಕ್ಷಾಂಧಾರಯಾಮಿ ಸಿದ್ಧಿ ಬುದ್ಧಿ ಶಕ್ತಿ ಸಮೇತ ಮಹಾಗಣಪತಿ ಕಿ जय ಓಂ ಯೋ ವೇದಾಂ ಬ್ರಹ್ಮಣೋ ವೇದಾಮೃತೇನಾಮೃತಾಂ ಪರೇ तस्मै ब्रह्मज ब्रह्माजाय कीर्तिं प्रदान्दतो ಅವಾಯಿತ ಮಹಾಗಣಾಧಿಪತಯೇ ನಮಃ ವೇದೋಕ್ತ ಮಂತ್ರೈಃ ಪುಷ್ಪಾಂಜಲಿಂ ಸಮರ್ಪಯಾಮಿ ಪ್ರಾರ್ಥನಂ ಎಲ್ಲ ಪ್ರಾರ್ಥನೆ ಮಾಡಿ ಎಲ್ಲರೂ ಹೇಳಿ ವಿಘ್ನೇಶ್ವರ ವಿಧಿ ಮಾರ್ತಾಂಡ ಚಂದ್ರ ಉಪೇಂದ್ರಾದಿ ವಂದಿತ ನಮೋ ಗಣಪತಯೇ ತುಭ್ಯಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೆ ನಮ್ಮ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ನಡೆಸ್ಕೊಡು ಅಂತೇಳಿ ಆ ವಿಘ್ನ ವಿನಾಯಕನಲ್ಲಿ ಎಲ್ಲ ಅಲ್ಲಿಂದನೇ ಕೈ ಮುಗಿದ್ಬಿಡಿ ಮನಸಾಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಹೂವಾಕ್ಷತೆ ಕೊಡಿ ಅವ್ರಿಗೆ. ಓಂ वज्रपाणिवन्दितं शूलपाणिनन्दनं वज्रपाणिवन्दितं शूलपाणिनन्दनं दण्डपाणिपूर्वजं दन्तपाणिमाश्रये दण्डपाणिपूर्वजं दन्तपाणिमाश्रये अपाम्बते वर्षितं वायुपते वेजितम् अपाम्बते वर्षितं वायुपते वेजितं पशुपति हास्यकं गणपति नाट्यकं पशुपति हास्यकं गणपति नाट्यकम् आकुवाहनम् आशपूर्वजम् आकुवाहनम् आशपूर्वजम् विघ्ननायकं चिन्तयाम्यहम्
विघ्ननाशकं चिन्तयाम्यहं मुदाकरात्तमोदकं सदा विमुक्तिसाधकं कलाधरावतंसकं विलासिलोकरक्षकं अनायकैकनायकं विनाशिदेवदैत्यकं नताशुभाशुनाशकं नमामि तं विनायकं नमामि तं विनायकं जय गणेश जय गणेश जय गणेश पाहि मां जय गणेश जय गणेश जय गणेश रक्ष जय गणेश पाहि मां जय गणेश रक्ष मां ಜಯ ಗಣೇಶ ರಕ್ಷಮಾಂ ಜಯ ಗಣೇಶ ಪಾಹಿ ಮಾಂ ಮಹಾಗಣಾಧಿಪತಯೇ ನಮಃ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಕೆಳಗಡೆ ಹಾಕಿ. ಅನಯಾ ಪೂಜೆಯ ಗಣಪತಿ ಕಾಣಿಸ್ಲಿ. ಅನಯಾ ಪೂಜೆಯ ಮಹಾಗಣಪತಿ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಈಗ ವಿಶೇಷವಾಗಿರ್ತಕ್ಕಂಥ ದೇವರಿಗೆ ಷೋಡಶ ಉಪಚಾರ, ಶ್ರೀರಾಮಚಂದ್ರಸ್ವಾಮಿಯವರಿಗೆ ಷೋಡಶ ಉಪಚಾರ ಪೂಜಾದಿಗಳು ನಡೀತಾ ಇದೆ. ಎಲ್ಲ ದೇವರಲ್ಲಿ, ಶ್ರೀರಾಮ ದೇವರಲ್ಲಿ, ಆಂಜನೇಯ ದೇವರಲ್ಲಿ, ಸೀತಾ ಮಹಾಲಕ್ಷ್ಮಿ, ಲಕ್ಷ್ಮಣ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಚತುರ್ಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯೋ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ಕಮಲ ಚುಚ ಚುಚ ಕುಂಕುಮತೋ ನಿಯತಾರುಣಿತಾಕುಲನೈಲತನ ಕಮಲಾಯ ಚಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ ಸಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಗಿಲ ದೈವತಮೌಳಿ ಮನೆ ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ ಪರಿಪಾಲಯ ಮಾಂ ವೃಷಶೈಲಪತೆ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ಓದ್ಭವಸ್ವಃ ಶ್ರೀರಾಮಚಂದ್ರ ಸ್ವಾಮಿಂ ಧ್ಯಾಯಾಮಿ. ಮಹಾಲಕ್ಷ್ಮಿ ಸ್ವರೂಪಿಣಿ ಆಗಿರ್ತಕ್ಕಂಥ ಸೀತಾದೇವಿಯನ್ನ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶಿನಿ ರತ್ನಮಯೇ ಮುನಿಗಣಭೂಷಿತ ಕರ್ಣ ವಿಭೂಷಣ ಶಾಂತಿ ಸಮಾಹೃತ ಹಾಸ್ಯ ಮುಖೇ ನವನಿಧಿದಾಯಿನಿ ಕಲಿಮಲಹಾರಿಣಿ ಕಾಮಿತ ವರದೆ ಕಲ್ಪಲತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಮಹಾಲಕ್ಷ್ಮಿ ಪರಿಪಾಲಯ ಮಾ ಜಯ ಮಹಾಲಕ್ಷ್ಮಿ ಪರಿಪಾಲಯ ಮಾ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓರ್ಣವಸ್ವಃ ಸೀತಾ ಮಹಾಲಕ್ಷ್ಮೀಂ ಧ್ಯಾಯಾಮಿ. ಓಂ ದಾಶರಥಾಯ ವಿದ್ಮಹೇ ರಾಮಾನುಜಾಯ ಧೀಮಹಿ. ಓರ್ಣವಸ್ವಃ ಲಕ್ಷ್ಮಣ ಭರತ ಶತ್ರುಘ್ನಮಾವಾಹಯಾಮಿ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜಯನಾದ ಮಾಡುತ್ತ ಬಂದ ಹನುಮಂತ ಗೆಜ್ಜೆಯನಾದ ಮಾಡುತ್ತ ಬಂದ ಹನುಮಂತ ಗೆಜ್ಜೆಯನಾದನಾದದಲ್ಲಿ ಶ್ರೀರಾಮನಾಮ ತುಂಬಿದೆ. ಗೆಜ್ಜೆಯನಾದನಾದದಲ್ಲಿ ಶ್ರೀರಾಮನಾಮ ತುಂಬಿದೆ. ಗೆಜ್ಜೆಯನಾದ ಮಾಡುತ್ತ ಬಂದ ಹನುಮಂತ ಬನ್ನಿ ಮಂಗಳಕ್ಕೆ ಬಂದ ಹನುಮಂತ. ರಾಮ 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 ಗೆಜ್ಜೆಯನಾದ ಮಾಡುತ್ತ ಬಂದ ಹನುಮಂತ. ಗೆಜ್ಜೆಯನಾದ ಮಾಡುತ್ತ ಬಂದ ಧೀಮಂತ. ಧೀಮ
ಧೀಮಂತ ಗುಣವಂತ ಧೀಮಂತ ಹನುಮಂತ ಧೀಮಂತ ಹನುಮಂತ ಧೀಮಂತ ಹನುಮಂತ ಸ್ವಃ ಶ್ರೀ ಪ್ರಸನ್ನ ವೀರ ಧೀರ ಶೂರ ಆಂಜನೇಯ ಸ್ವಾಮಿನ್ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಪರಿವಾರ ಸಮೇತ ರಾಮಚಂದ್ರ ಸ್ವಾಮಿನೇ ನಮಃ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಮಯ ಸಿಂಹಾಸನಂ ಸಮರ್ಪಯಾಮಿ ಸ್ವಾಗತಂ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ ಸಮಯಾಮಿ ಸ್ನಾನಂ ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಸಿದ್ಧೋದಕ ಸ್ನಾನಂ ಸಮರ್ಪಯಾಮಿ ಂಗಾಚಮನೀಯಂ ಸಮರ್ಪಯಾಮಿ ವಸ್ತ್ರಾರ್ಥಂ ಪ್ರತ್ಯಕ್ಷ ನೂತನ ವಸ್ತ್ರಂ ಸಮರ್ಪಯಾಮಿ ಪೂಜಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ ದಿವ್ಯಶ್ರೀ ಪರಿಮಳ ಚಂದನ ಗಂಧಂ ಸಮರ್ಪಯಾಮಿ ಸ್ವಪರಿ ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಿಂಧೂರಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ ಓಂ ರಾಮಾಯ ನಮಃ ರಾಮಭದ್ರಾಯ ನಮಃ ರಾಜೀವಲೋಚನಾಯ ನಮಃ ಮತ್ಸ್ಯಾಯ ನಮಃ ಕೂರ್ಮಾಯ ನಮಃ ವರಾಹಾಯ ನಮಃ ನಾರಸಿಂಹಾಯ ನಮಃ ಪರಶುರಾಮಾಯ ನಮಃ ರಾಮಾಯ ನಮಃ ಕೃಷ್ಣಾಯ ನಮಃ ಬೌದ್ಧಾಯ ನಮಃ ಕಲ್ಕಿನೇ ನಮಃ ದಶಾವತಾರ ಸ್ವರೂಪಿಣೆ ರಾಮಚಂದ್ರ ಸ್ವಾಮಿನೇ ನಮಃ ಸೀತಾ ಮಹಾಲಕ್ಷ್ಮೀ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮಚಂದ್ರ ಪರಬ್ರಹ್ಮಣೇ ನಮಃ ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ ಆಚಮನ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ರಮಾರಮಣ ಗೋವಿಂದ ಗೋವಿಂದ ಯೋ ವೇದಾದೋಸ್ವರ ಪ್ರೋಕ್ತ ವೇದಾಂತೇದ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನ ಜಯ ಪರಸ್ಯ ಮಹೇಶ್ವರಃ ಮಂತ್ರೈಃ ಪುಷ್ಪಾಂಜಲಿಂ ಸಮರ್ಪಯಾಮಿ ಎಲ್ಲ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಬಿಡಿ ಕೂತಿರೋರು ಇನ್ನು ಮಿಕ್ತವರೆಲ್ಲ ಕೈ ನಮಸ್ಕಾರ ಮಾಡಿ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಮಂತ್ರಭಾಗ ಮಾತ್ರ ಹೇಳಿ ಮನಸಾಭೀಷ್ಟ ಪ್ರಾರ್ಥನಾ ನಮಸ್ಕಾರಂ ಸಮರ್ಪಯಾಮಿ ಓಂ ರಾಜಾಧಿರಾಜಾಯ ಗುರುಭೂಮಂಡಲಾಚಾರ್ಯ ರಾಮಚಂದ್ರ ಸ್ವಾಮಿನೇ ನಮಃ ರಾಜಛತ್ರಂ ಸಮರ್ಪಯಾಮಿ ಭಗವಂತನಿಗೆ ಛತ್ರ ಸೇವೆ ಆಗ್ತಾ ಇದೆ. ಯಾರು ಭಗವಂತನ ನೆರಳನ್ನು ತೋರಿಸ್ತಾರೋ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ನೆರಳು ಮನೆ ಇತ್ಯಾದಿಗಳನ್ನು ಕೊಡ್ತಾರೆ. ಅಮ್ಮ ಇಲ್ಲಿ ಕೂತ್ಕೊಳ್ಳೋರು ಮಾತಾಡೋಂಗಿಲ್ಲ, ಮಾತಾಡಬೇಕಂದ್ರೆ ಹಿಂದಕ್ಕೆ ಹೋಗ್ಬೇಕು ಫುಲ್ಲು. ಓಂ ಸ್ವಾಮಿನಃ ಪ್ರೀತ್ಯರ್ಥೆ ಛತ್ರಂ ಚಾಮರೇಣ ವೀಸಯಾಮಿ. ಚಾಮರದಿಂದ ಸ್ವಾಮಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾರು ಸೇವೆಯನ್ನು ಮಾಡ್ತಾರೋ ಅವ್ರಿಗೆ ಶರೀರದಲ್ಲಿ ಒಳ್ಳೆ ಉಸಿರಾಟವನ್ನು ಕೊಡ್ತಾನಂತೆ ಭಗವಂತ. ಓಂ ಧ್ವಜಪತಾಕಂದರ್ಶಯಾಮಿ. ಧ್ವಜ ಪತಾಕಾದಿಗಳು ಭಗವಂತನಿಗೆ ಯಾರು ತೋರಿಸ್ತಾರೋ ಅವರಿಗೆ ಒಳ್ಳೆ ಉದ್ಯೋಗವನ್ನು ಕೊಡ್ತಾನಂತೆ ಭಗವಂತ. ದರ್ಪಣಂದರ್ಶಯಾಮಿ. ದರ್ಪಣ ಅಂತಂದರೆ ಕನ್ನಡಿಯಿಂದ ಆ ರಾಮನಿಗೆ ಅಲಂಕಾರ ಮಾಡಿ ಅವನಿಗೆ ತೋರಿಸ್ಬೇಕಂತೆ. ಅವಾಗ ನಮಗೆ ತೇಜೋಭಿವೃದ್ಧಿ, ಮುಖದಲ್ಲಿ ಲಕ್ಷಣ ಹೆಚ್ಚಾಗುತ್ತೆ ಅಂತ ಹೇಳುತ್ತೆ. ಕೂತ್ಕೊಬೇಕಮ್ಮ, ನಿಂತ್ಕೊಂಡ್ರೆ ನಾವು ಏನು ಕೊಡ್ಬೇಕನ್ನು ಅಂದ್ಕೊಳ್ತೀವಿ ನಾವು. ಬ್ಯಾಗ್ ಬೇರೆ ತಂದಿಲ್ಲ ನಾನು, ಅದಕ್ಕೆ ಕೂತ್ಕೊಂಬಿಡಿ ಇಟ್ಬಿಡಿ, ಅಲ್ಲೇ ಇಟ್ಬಿಡಿ, ಕೂತ್ಕೊಂಬಿಡಿ, ಡಿಸ್ಟರ್ಬ್ ಮಾಡಬಾರ್ದು. ಸಮಸ್ತೋಪಚಾರ ಪೂಜಾಂ ಸಮರ್ಪಯಾಮಿ ದರ್ಪಣಂ ದರ್ಶಯಾಮಿ. ಅನೇನ ನೋಡಿ, ಭಗವಂತನಿಗೆ ಬೀಸಣಿಗೆಯಿಂದ ಸೇವೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ದುರ್ಗಂಧವನ್ನು ದೂರ ಮಾಡ್ತಾನೆ ಅಂತೇಳಿ. ಅನಯ ಆರಾಧನೇನ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಈಗ ಸ್ವಾಮಿಯವರಿಗೆ ಯಾವ ರೀತಿಯ ಕಲ್ಯಾಣ ಆಯಿತು ಅಂತೇಳಿ ಕಥಾ ಪ್ರಸಂಗ ನಡೆಯುತ್ತೆ. ಹಾಗಾಗಿ ಒಂದು 7-8 ನಿಮಿಷ ರಾಮನ ಕಥೆ ಹೇಳಬೇಕು, ರಾಮಾಯಣ ಹೇಳಬೇಕು ಅಂತಂದರೆ
ಒಂದು ಕಡೆ ಪಕ್ಷ ಒಂದು ಸಪ್ತಾಹ 7 ದಿನ ಬೇಕಂತೆ. ಹಾಗಾಗಿ ಅಷ್ಟೆಲ್ಲ ಹೇಳಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನಮಗೆ ಗ್ರಾಮಸ್ಥರು. ಹಾಗಾಗಿ ಇರೋದ್ರಲ್ಲಿ ನಿಮ್ಗೆ ಅರ್ಥ ಆಗೋ ಥರ ಎಲ್ಲ ರಾಮನ ಕಥೆ ಎಲ್ರಿಗೂ ಗೊತ್ತಿರೋದ್ರಿಂದ ಸೂಕ್ಷ್ಮವಾಗಿ ನಿಮ್ಗೆ ಅರ್ಥ ಆಗೋ ಥರ ಆ ಸ್ವಾಮಿಯ ಕಥೆಯನ್ನು ಹೇಳ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಆಲಿಸಬೇಕು, ಮಧ್ಯದಲ್ಲಿ ಮಾತಾಡಬಾರ್ದು. ವಿಶೇಷ ದಶಾವತಾರ ಸ್ವರೂಪಿ ಶ್ರೀಮನ್ ನಾರಾಯಣ ವೈಕುಂಠದಲ್ಲಿ ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ಸನಕಾದಿ ದೇವತೆಗಳು ಅಂದರೆ ಸನಕ, ಸನಂದ, ಸನತ್ಕುಮಾರ, ಸನತ್ಸುಜಾತಾದಿ ದೇವತೆಗಳೆಲ್ಲ ಪ್ರತಿನಿತ್ಯವೂ ಸ್ವಾಮಿ ಅಂತರಂಗದಲ್ಲಿ ಉಳ್ಳವನು. ಹಾಗಾಗಿ ಅಂತರಂಗಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ವೈಕುಂಠವನ್ನು ಪ್ರವೇಶ ಮಾಡಲಿಕ್ಕೆ ಅಲ್ಲಿ ಹೊರಟಾಗ ದ್ವಾರಪಾಲಕರು ಜಯ ಮತ್ತು ವಿಜಯ ಎಂಬತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಬ್ಬರನ್ನು ತಡಿತಾ ಇದ್ದಾರಂತೆ. ವೈಕುಂಠ ಒಳಕ್ಕೆ ಹೋಗೋಕ್ಕೆ ನಿಮಗೆ ಸಾಧ್ಯ ಇಲ್ಲ, ಅವಕಾಶ ಇಲ್ಲಿ ಅಂತ ಹೇಳಿದಾಗ ಅಲ್ಲಿ ಸನಕಾದಿ ದೇವತೆಗಳು ಕೋಪ ಮಾಡ್ಕೊಳ್ತಾರಂತೆ. ನಾವು ಅಂತರಂಗ ಭಕ್ತರು, ಯಾಕಂದರೆ ಸನಕಾದಿ ದೇವತೆಗಳು ಪ್ರಪಂಚದಲ್ಲಿ ಮೊದಲನೇದಾಗಿ ಹುಟ್ಟಿದಕ್ಕಂಥವ್ರು ಯಾರಪ್ಪ ಅಂತಂದರೆ ಆ ಸನಕಾದಿ ದೇವತೆಗಳು ಅಂತ. ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಹುಟ್ಟಿದ್ದಾರೋ ಅದೇ ರೀತಿಯಾಗಿ ಮಕ್ಕಳಾಗೇ ಇದ್ದಾರಂತೆ ಅವರು. ಆಗ ವೈಕುಂಠದಲ್ಲಿದ್ದು ಇಂಥ ಅಹಂಕಾರದ ಮಾತುಗಳನ್ನ ಆಡ್ತಾ ಇದ್ದೀರ ಅಂತೇಳಿ ಜಯ ವಿಜಯರಿಗೆ, ಊರ್ವಶಿಯ ಮಕ್ಕಳಾಗಿರ್ತಕ್ಕಂಥ ಜಯ ಮತ್ತು ವಿಜಯರಿಗೆ ಶಾಪವನ್ನು ಕೊಟ್ಟಿದ್ದಾರಂತೆ. ನೀವು ವೈಕುಂಠದಲ್ಲಿದ್ದು ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ, ನೀವು ದಾನವರಾಗಿ ರಾಕ್ಷಸರಾಗಿ ಅಂತೇಳಿ ಶಾಪ ಕೊಟ್ಟಿದ್ದಾರಂತೆ. ಶಾಪ ಕೊಟ್ಟಾಗ ಶಾಪಗ್ರಸ್ತರಾಗಿದ್ದಾರಂತೆ. ಮಹಾವಿಷ್ಣು ಸಹ ಬಂದು ಹೇಳ್ತಾ ಇದ್ದಾರಂತೆ, ಋಷಿಮುನಿಗಳು ವೇದಾಧ್ಯಯನ ಸಂಪನ್ನರು, ಹಾಗಾಗಿ ಅವರ ಶಾಪಕ್ಕೆ ಅಲ್ಲಿ ಅದಕ್ಕೆ ಪ್ರತೀಕಾರವಿಲ್ಲ, ಹಾಗಾಗಿ ನೀವು ಶಾಪವನ್ನು ಅನುಭವಿಸಲೇಬೇಕು ಅಂತ ಅಲ್ಲಿದಾಗ ಅಲ್ಲಿರ್ತಕ್ಕಂಥ ಜಯ ಮತ್ತು ವಿಜಯರು ನಾರಾಯಣನ ಕೇಳ್ಕೊಳ್ತಾರಂತೆ, ಸ್ವಾಮಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಉಪಾಯ ಕೊಟ್ಟು ಈ ರೀತಿಯಾಗಿ ಮಾಡಿ ಅಂತ ಹೇಳಿದಾಗ ಹೇಳ್ತಾರಂತೆ ಮಹಾವಿಷ್ಣು, 7 ಜನ್ಮಗಳು ಸಾತ್ವಿಕ ಗುಣ ಒಳ್ಳೆ ಉಳ್ಳವರಾಗಿ ವೈಕುಂಠಕ್ಕೆ ಬರ್ತೀರಾ, ಅಥವಾ ನನಗೆ ವಿರೋಧಿಗಳಾಗಿ 3 ಜನ್ಮವನ್ನು ತಾಳಿ ಬರ್ತೀರಿ ಅಂತ ಹೇಳಿದಾಗ ಜಯ ವಿಜಯರು ಹೇಳ್ತಾ ಇದ್ದಾರಂತೆ, ಸ್ವಾಮಿ ನಿಮಗೆ ವಿರೋಧಿಗಳಾದರೂ ಪರವಾಗಿಲ್ಲ, ನನಗೆ 3 ಜನ್ಮ ಸಾಕು ಅಂತ ಹೇಳಿದಾಗ ಆಗ ಶ್ರೀಮನ್ ನಾರಾಯಣ ಅವರಿಗೆ ವರವನ್ನು ಕೊಡ್ತಾರಂತೆ. ಮೊದಲನೇದಾಗಿ ನರಸಿಂಹ ಪುರಾಣದಲ್ಲಿ ನರಸಿಂಹಾವತಾರದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬತಕ್ಕಂಥ ದೈತ್ಯರು ಅಣ್ಣ ತಮ್ಮಂದರು ಹುಡ್ತಾರೆ ಭೂಮಿಯಲ್ಲಿ. ನರಸಿಂಹನ ಅವತಾರದಿಂದ ಅವರಿಗೆ ಮುಕ್ತಿಯನ್ನು ಕೊಡ್ತಾನಂತೆ. ಅದಾದಮೇಲೆ ಬರತಕ್ಕಂಥದ್ದು ಯಾವುದಪ್ಪ ಅಂದರೆ ರಾಮಾವತಾರದಲ್ಲಿ ರಾವಣ ಮತ್ತು ಕುಂಭಕರ್ಣ ಎಂಬತಕ್ಕಂಥ ಸಹೋದರರು ಆ ಭಗವಂತನಿಗೆ ವಿರೋಧವಾಗಿ ಹುಡ್ತಾರಂತೆ. ಹಾಗಾಗಿ ಅವರು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳಿಂದ ತಾಂಡವಾಡ್ತಾ ಇದ್ದಾರಂತೆ. ಆಗ ದೇವತೆಗಳು, ಭೂಲೋಕದಲ್ಲಿರ್ತಕ್ಕಂಥ ಋಷಿ ಮುನಿಗಳೆಲ್ಲರೂ ಸಹ ಸಂಕಟವನ್ನು ಪಡ್ತಾ ಇದ್ದಾರಂತೆ. ನಾರಾಯಣನಲ್ಲಿ ಕೇಳ್ಕೊಳ್ತಾರಂತೆ, ಸ್ವಾಮಿ ಈ ರೀತಿಯಾಗಿ ರಾವಣ ಎಂಬತಕ್ಕಂಥವನು ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಹಾಗಾಗಿ ಅವನನ್ನು ನೀವು ಸಂಹಾರ ಮಾಡಬೇಕು, ಮುಕ್ತಿಯನ್ನು ಕೊಡಬೇಕು ಅವನಿಗೆ ಅಂತ ಹೇಳಿದಾಗ ಆಗ ಶ್ರೀ ಮಹಾವಿಷ್ಣುವು ವೈಕುಂಠ ಲೋಕದಲ್ಲಿ ಯೋಗ ನಿದ್ರೆಗೆ ಹೋಗಿ ಅಲ್ಲಿ ಹೇಳ್ತಾ ಇದ್ದಾರಂತೆ, ಎಲ್ಲ ದೇವತೆಗಳು 3 ದೇವತೆಗಳನ್ನು ಕರೆದಿದ್ದಾರಂತೆ. ಅವರಿಗೆ ದೇವತೆಗಳಿಗೆ ಅನುಜ್ಞೆಯನ್ನು ಮಾಡಿದ್ದಾರಂತೆ, ನಿಮ್ಮ ಅಂಶಗಳಿಂದ ನೀವು ಕೋತಿಯ ರೂಪವನ್ನು, ವಾನರ ರೂಪವನ್ನು ತಾಳಿ, ಅಂದರೆ ನಮ್ಮ ಆಂಜನೇಯ ಮೇಲೆ ಕೂತಿದ್ದ ನೋಡಿ, ಆ ರೂಪವನ್ನು ತಾಳಿ ನೀವೆಲ್ಲ ಭೂಮಿಗೆ ಬನ್ನಿ ಅಂತ ಹೇಳಿದಾಗ 33 ಕೋಟಿ ದೇವತೆಗಳೇನಿದ್ದಾರೆ ಅವರ ಅಂಶದಿಂದ ಅಲ್ಲಿ ಬಂದಿದ್ದಾರಂತೆ. ಎಲ್ಲ ವಾನರರಾಗಿ ಭೂಮಂಡಲವನ್ನು ಪ್ರವೇಶ ಮಾಡಿದ್ದಾರಂತೆ. ಅದಾದ ನಂತರ ಶಂಖದೇವರು ಆ ಸ್ವಾಮಿಯ ಮಾತಾಡಬಾರ್ದಪ್ಪಲ್ಲೇ ಮಾತಾಡಬಾರ್ದು, ಮೈಕ್ ಕೊಡ್ತೀನಿ ಮಾತಾಡಿ, ಎಲ್ರಿಗೂ ಕೇಳಿಸುತ್ತೆ. ಹಾಗಾಗಿ ಶಂಖ ಎಂಬತಕ್ಕಂಥ ದೇವತೆಗೆ ಅನುಗ್ರಹ ಮಾಡಿದಾಗ ಶಂಖ ಭರತ ಏನಿದ್ದಾನೋ ಭರತನಾಗಿ ಬಂದಿದ್ದಾನಂತೆ. ಅದೇ ರೀತಿಯಾಗಿ ಚಕ್ರ ಶತ್ರುಘ್ನನಾಗಿ ಬಂದಿದ್ದಾನಂತೆ. ಆದಿಶೇಷ ಅಂದರೆ ಅವನನ್ನು ಕಾಳ್ತಾ ಇರ್ತಕ್ಕಂಥ ಆದಿಶೇಷನಿಗೆ ನೀನು ಲಕ್ಷ್ಮಣನಾಗಿ ಭೂಮಿಗೆ ಬಾ ಅಂತೇಳಿ ಅನುಜ್ಞೆ ಮಾಡಿದಾಗ ಪಕ್ಕದಲ್ಲೇ ಇರ್ತಕ್ಕಂಥ ಮಹಾಲಕ್ಷ್ಮಿಗೆ ಹೇಳ್ತಾರಂತೆ, ನಿಂದು ಒಂದು ನಾಟಕದಲ್ಲಿ ಅವತಾರ ಇದೆ, ನೀನು ಸೀತೆಯಾಗಿ ಬರಬೇಕು ಅಂತ ಹೇಳಿದಾಗ ಆ ಸೀತಾದೇವಿ ಒಪ್ಕೊಳ್ತಾರಂತೆ. ಲಕ್ಷ್ಮಣ ದೇವರು ಆದಿಶೇಷ ಲಕ್ಷ್ಮಣನಾಗಿ, ಶಂಖಚಕ್ರ ದೇವತೆಗಳು ಭರತ ಶತ್ರುಘ್ನರಾಗಿ ಈ ಭೂಲೋಕವನ್ನು ಬರಲಿಕ್ಕೆ ತಯಾರಾಗಿದ್ದಾರಂತೆ. ಅವರು ಒಂದು ಗರ್ಭ ಬೇಕಲ್ಲ, ಅಲ್ಲಿ ಒಂದು ಯೋನಿಯಿಂದ ಬರಬೇಕಲ್ಲ. ಆಗ ಅದೇ ಸಮಯಕ್ಕೆ ದಶರಥ ಮಹಾರಾಜ ಮಾತಾಡಬಾರ್ದಮ್ಮ, ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ದಶರಥ ಮಹಾರಾಜ ವಿಶೇಷವಾಗಿ 14,000 ವರ್ಷಗಳ ಕಾಲ ಭೂಮಂಡಲವನ್ನು ಆಳಿದ್ದಾನಂತೆ. ಅದಕ್ಕೆ ದಶರಥ ಅಂತ, ಅಂದರೆ 10 ರಥಗಳಲ್ಲಿ ಏಕಕಾಲದಲ್ಲಿ ಕುಳಿತು ಯುದ್ಧವನ್ನು ಮಾಡಿ ಇಂದ್ರನಿಗೆ ಜಯವನ್ನು ತಂದಿರ್ತಕ್ಕಂಥವನು ದಶರಥ ಮಹಾರಾಜ. ಆಗ ಅವನು 14,000 ವರ್ಷಗಳ ಕಾಲ ಬದುಕಿದ್ರೂ ಕೂಡ ಅವನಿಗೆ ಸಂತಾನ ಇರೋದಿಲ್ವಂತೆ. ಆಗ ತಮ್ಮ ಕುಲಗುರುಗಳಾಗಿರ್ತಕ್ಕಂಥ ವಿಶ್ವಾಮಿತ್ರರನ್ನು ಕೇಳ್ತಾ ಇದ್ದಾರಂತೆ, ಸ್ವಾಮಿ ನನಗೆ ಸಂತಾನವಾಗಬೇಕು, ನನ್ನ ವಂಶ ಇಲ್ಲಿಗೆ ಆಗೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಹೇಳ್ತಾರೆ, ವಿಶೇಷವಾಗಿ ಭರತ, ಸಗರ, ದಲೀಪ, ಅಂಬರೀಷ, ಈ ರೀತಿಯಾಗಿ ಸೂರ್ಯವಂಶ, ಇಕ್ಷ್ವಾಕು ಕುಲತಲಕ, ರಘು, ಅಜ, ಆ ಕುಲದಿಂದ ಬಂದಿರತಕ್ಕಂಥವನು ಶ್ರೀರಾಮಚಂದ್ರ ಸ್ವಾಮಿ, ಆ ದಶರಥ ಮಹಾರಾಜ. ನನಗೆ ಅಂತ್ಯ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಒಂದು ದಿನ ದಶರಥ ಮಹಾರಾಜ ಬೇಟೆ ಆಡಲಿಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತಾನಂತೆ. ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಶ್ರವಣಕುಮಾರ
ತನ್ನ ತಂದೆ ತಾಯಿಗಳಿಗೆ ತೀರ್ಥಯಾತ್ರೆಯನ್ನು ಮಾಡಿಸ್ತಾ ಇರ್ತಾನಂತೆ. ಮಾಡಿಸ್ತಾ ಇರಬೇಕಾದ್ರೆ ನೀರು ಕುಡಿಯೋದಕ್ಕೋಸ್ಕರವಾಗಿ ತಂದೆ ತಾಯಿ ನೀರನ್ನು ಕೇಳಿದಾಗ ಒಂದು ಬಿಂದಿಗೆಯಲ್ಲಿ ನೀರನ್ನು ತೆಗಿತಾ ಇರಬೇಕಾದ್ರೆ ಅದು ಶಬ್ದ ಬಂದಾಗ ದಶರಥ ಮಹಾರಾಜ ಯಾವುದೋ ಪ್ರಾಣಿ ಅಂತೇಳಿ ಬಾಣವನ್ನು ಹೊಡೆದಾಗ ಶ್ರವಣಕುಮಾರ ಪ್ರಾಣವನ್ನು ಬಿಡ್ತಾನಂತೆ. ಅದನ್ನು ನೋಡಿರ್ತಕ್ಕಂಥ ಆ ಶ್ರವಣಕುಮಾರನ ತಂದೆ ತಾಯಿಗಳು ಆ ದಶರಥನಿಗೆ ಶಾಪವನ್ನು ಕೊಡ್ತಾರಂತೆ. ಏನು ಶಾಪ ಅಂತಂದರೆ, ನನ್ನ ಮಗ ಯಾವ ರೀತಿಯಾಗಿ ಜೀವವನ್ನು ಬಿಟ್ಟಿದ್ದಾನೋ ಅದೇ ರೀತಿಯಾಗಿ ನಿನ್ನ ಮಗನಿಂದ ನೀನು ಜೀವವನ್ನು ಬಿಡಬೇಕು ಅಂತೇಳಿ ಶಾಪ ಕೊಡ್ತಾರಂತೆ. ಆಗ ದಶರಥ ಮಹಾರಾಜನಿಗೆ ಒಂದು ಕಡೆ ಆನಂದ ಆಗ್ತಾ ಇದೆಯಂತೆ, ಯಾಕಂದರೆ ನನಗೆ ಸಂತಾನ ಆಗುತ್ತೆ, ಇವ್ರು ಶಾಪ ಕೊಡ್ತಾ ಇದ್ದಾರಲ್ಲ ಅಂತೇಳಿ. ಇನ್ನೊಂದು ಕಡೆ ದುಃಖ ಆಗುತ್ತಂತೆ. ಆಗ ಅದೇ ಸಮಯಕ್ಕೆ ವಿಶೇಷವಾಗಿರ್ತಕ್ಕಂಥ ಕುರುಗುಳರಾಗಿರ್ತಕ್ಕಂಥ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರಂತೆ, ಋಷ್ಯಶೃಂಗ ಎಂಬತಕ್ಕಂಥ ಋಷಿಮುನಿಗಳನ್ನು ಕರೆಸಿ ನೀವು ವಿಶೇಷವಾಗಿರ್ತಕ್ಕಂಥ ಯಾಗವನ್ನು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತ ಹೇಳಿದಾಗ ಯಾಗವನ್ನು ಮಾಡಿದಾಗ ಆ ಯಾಗದ ಕೊನೆಯಲ್ಲಿ ಅಗ್ನಿ ಪರಮಾತ್ಮನು ಶ್ರೀಮನ್ನಾರಾಯಣ ಬಂಗಾರದ ಪಾಯಸ ಪಾತ್ರೆಯನ್ನು ತೆಗೆದುಕೊಂಡು ಬರ್ತಾನಂತೆ. ಬಂದು ಆ ದಶರಥ ಮಹಾರಾಜನಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟಾಗ ಆ ದಶರಥ ಮಹಾರಾಜ ತನ್ನ ಪತ್ನಿಯರಾಗಿರ್ತಕ್ಕಂಥವರು, ಯಾರೇ ನಮ್ಮ ಪತ್ನಿಯರು ದಶರಥನಿಗೆ ಹೇಳಬೇಕು, ಸುಮಿತ್ರ, ಕೈಕೇಯಿ, ಕೌಸಲ್ಯ, 3 ಜನ. ಹಾಗಾಗಿ ಅವ್ರು 3 ಜನಕ್ಕೂ ಆ ಪಾಯಸ ಪಾತ್ರೆಯನ್ನು ಕೊಟ್ಟಾಗ ಕೌಸಲ್ಯಾದೇವಿ ಅದನ್ನು ಸ್ವೀಕಾರ ಮಾಡ್ತಾಳಂತೆ. ರಾಮನ ತಾಯಿ ಆ ಕೌಸಲ್ಯ ಗರ್ಭದಲ್ಲಿ ರಾಮಚಂದ್ರ ಹುಟ್ಟು ಬರ್ತಾನಂತೆ. ಸೌಮಿತ್ರಿ ಗರ್ಭಕ್ಕೆ ಕೊಟ್ಟಾಗ ಆ ಗರ್ಭದಿಂದ ಲಕ್ಷ್ಮಣ ಸ್ವಾಮಿ, ಅದೇ ರೀತಿಯಾಗಿ ಕೈಕೇಯಿ ಅವರ ಗರ್ಭದಿಂದ ಭರತ ಶತ್ರುಘ್ನಾದಿಗಳೆಲ್ಲರೂ ಸಹ ಉದ್ಭವರಾಗ್ತಾ ಇದ್ದಾರಂತೆ. ಆಗ ಆ ದಶರಥ ಮಹಾರಾಜನ ಆನಂದಕ್ಕೆ ಪಾರವೇ ಇಲ್ಲವಂತೆ. ಅಲ್ಲಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಬೆಳೀತಾ ಇದ್ದಾನಂತೆ ರಾಮಚಂದ್ರ ಸ್ವಾಮಿ. ಅದೇ ರೀತಿಯಾಗಿ ಮಿಥಿಲಾಪುರಿಯಲ್ಲಿ ಜನಕ ಮಹಾರಾಜ ಏನಿದ್ದಾನೋ ಅವನಿಗೂ ಸಹ ಸಂತಾನವಿಲ್ವಂತೆ. ಅದೇ ಸಮಯಕ್ಕೆ ಅವನು ಸಹ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತೇಳಿ ನೇಗಲಿನಿಂದ ಹೊಲವನ್ನು ಉಳ್ತಾ ಇರ್ತಾನಂತೆ ಯಾಗಶಾಲೆಯನ್ನು ಮಾಡಲಿಕ್ಕೆ. ಆಗ ಸ್ವಾಮಿ ಅನುಗ್ರಹದಿಂದ ಭೂಮಿ ಗರ್ಭದಿಂದ ಅಲ್ಲಿ ಒಂದು ಬಂಗಾರದ ಪೆಟ್ಟಿಗೆ ಸಿಕ್ಕಿದಾಗ ಆ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಸೀತಾ ಮಹಾಲಕ್ಷ್ಮಿ ತಾಯಿ ಇರ್ತಾಳಂತೆ. ಅವನ ಆನಂದಕ್ಕೂ ಪಾರವೇ ಇಲ್ಲವಂತೆ. ಸೀತಾ ಮಹಾಲಕ್ಷ್ಮಿ ಮಿಥಿಲಾಪುರದಲ್ಲಿ ವೈಭವೋಪೇತವಾಗಿ ಬೆಳೀತಾ ಇದ್ದಾಳಂತೆ, ಆನಂದಮಯವಾಗಿ ಬೆಳೀತಾ ಇದ್ದಾಳಂತೆ. ಒಂದು ದಿನ ಸೀತಾ ಮಹಾಲಕ್ಷ್ಮಿ ಗೆಳತಿಯರೊಡನೆ ಆಟ ಆಡ್ತಾ ಇದ್ದಂತೆ, ವಜ್ರದ ಚೆಂಡಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಆ ವಜ್ರದ ಚೆಂಡು ಏನಿದೆಯೋ ಅದು ಆ ಜನಕ ಮಹಾರಾಜನು ಶಿವಧನಸ್ಸನ್ನು ಪಡೆದಿರ್ತಾನಂತೆ. ಆ ಸಾಕ್ಷಾತ್ ಪರಶುರಾಮ ಕೊಟ್ಟಿರ್ತಾನಂತೆ ಶಿವಧನಸ್ಸನ್ನು. ಕೊಟ್ಟಾಗ ಆ ವಜ್ರದ ಚೆಂಡೇನಿದೆಯೋ ಅದರ ಕೆಳಕ್ಕೆ ಹೋದಾಗ ಅಲ್ಲಿ ಸೀತಾ ಮಹಾಲಕ್ಷ್ಮಿ ದೇವಿ ತನ್ನ ಎಡಗೈಯಲ್ಲಿ ಕಿರುಬೆರಳಲ್ಲಿ ಆ ಶಿವಧನಸ್ಸನ್ನು ಪಕ್ಕಕ್ಕೆ ಸರಿಸ್ತಾಳಂತೆ. ಅಂದರೆ ಅದು ಯಾರು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಯಾರು ಎತ್ತಲಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಶಿವಧನಸ್ಸನ್ನು ಆ ಸೀತಾ ಮಹಾಲಕ್ಷ್ಮಿ ಕಿರುಬೆರಳಲ್ಲಿ ತೆಗೆದಿಟ್ಲಲ್ಲ ಅಂತೇಳಿ ಜನಕ ಮಹಾರಾಜನಿಗೆ ಒಂದು ಉಪಾಯ ಬರ್ತದಂತೆ. ಈ ಒಂದು ಶಿವಧನಸ್ಸನ್ನು ಯಾರು ತೆಗಿತಾರೋ ಅವರಿಗೆ ನನ್ನ ಮಗಳನ್ನು ಕೊಡೋದು ಅಂತ ನಿಶ್ಚಯ ಮಾಡಿದಂತೆ ಆ ದಿನ. ಆಗ ಅಲ್ಲಿ ಒಂದು ದಿನ ವಿಶ್ವಾಮಿತ್ರರು ಅಲ್ಲಿ ದಶರಥ ಮಹಾರಾಜನ ಮನೆಗೆ ಬಂದು ಕೇಳ್ತಾ ಇದ್ದಾರಂತೆ, ನಾನು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದೀನಿ, ನಮಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರಲ್ಲ ರಾಕ್ಷಸರು. ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಮತ್ತು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಮೈಕ್ ಸೌಂಡು, ಮಂತ್ರದ ಸೌಂಡು ಅವೆಲ್ಲ ಬರುತ್ತೆ. ಆ ರೀತಿಯಾಗಿ ರಾಕ್ಷಸರೆಲ್ಲ ಇರ್ತಾರೆ ಭೂಮಂಡಲದಲ್ಲಿ. ಹಾಗಾಗಿ ಅಲ್ಲಿ ರಾಕ್ಷಸರು ಆಗಿನ ಕಾಲದಲ್ಲೇ ಮಾಡ್ತಾ ಇದ್ರಂತೆ. ಆ ಅಂಶ ಇವಾಗೂ ಸ್ವಲ್ಪ ಬಂದಿದೆ ಅದೆಲ್ಲ ಕಡೆನೂ. ಹಾಗಾಗಿ ಅಲ್ಲಿ ವಿಶ್ವಾಮಿತ್ರರು ನನಗೆ ನಿಮ್ಮ ಮಕ್ಕಳಾಗಿರ್ತಕ್ಕಂಥ ರಾಮನಿಂದ ಈ ಯಜ್ಞದ ರಕ್ಷಣೆಯನ್ನು ಮಾಡಬೇಕಪ್ಪ ಅಂತ ಹೇಳಿದಾಗ ವಿಶ್ವಾಮಿತ್ರರು ಒಂದೇ ಕಣ್ಣಲ್ಲಿ ಹತ್ಕೊಳ್ತಾರಂತೆ, ಸ್ವಾಮಿ 14 ವರ್ಷಗಳ 1000 ವರ್ಷಗಳ ಕಾಲ ಆದಮೇಲೆ ನನಗೆ ಮಗ ಹುಟ್ಟಿರೋದು, ನನ್ನ ರಾಮನನ್ನು ಯಾವ ರೀತಿಯಾಗಿ ಕಳಿಸ್ಲಿ, ನಾನೇ ಬರ್ತೀನಿ ನಡೀರಿ ಅಂತ ಹೇಳಿದಾಗ ವಿಶ್ವಾಮಿತ್ರರು ಒಪ್ಪೋದಿಲ್ವಂತೆ. ಇಲ್ಲಪ್ಪ ನಿನ್ನ ಮಗನೇ ಬರಬೇಕು ಅಂತ ಹೇಳಿದಾಗ ರಾಮನನ್ನು ಸರಿಸುಮಾರು ಅವನಿಗೆ ಒಂದು 10-11 ವರ್ಷ ರಾಮನಿಗೆ. ಆ ಸಮಯದಲ್ಲಿ ಆಜಾನುಬಾಹು ಅರವಿಂದ ದಳಾಯತಾಕ್ಷ ಅಂತ ನೋಡ್ಲಿಕ್ಕೆ 16 ಅಡಿ ಇದ್ದಾನಂತೆ ರಾಮ. ಕೈ ನಮ್ಮ ಮೊಣಕಾಲಷ್ಟುದ್ದ ಕೈಯೇ ಬರ್ತಾ ಇದೆಯಂತೆ. ಗುಂಗುರು ಕೂದಲು, ಅರವಿಂದ ದಳಾಯತಾಕ್ಷ. ಹೆಣ್ಮಕ್ಳು ಯಾರಾದರೂ ಅವ್ನ ಕಣ್ಣು ನೋಡಿದ್ಬಿಟ್ರೆ ಮುಗೀತಂತೆ. ಹೆಣ್ಮಕ್ಳು ಮನೆಗೆ ಹೋಗ್ತಾ ಇಲ್ವಂತೆ, ರಾಮನ್ನೇ ನೋಡ್ಕೊಂಡು ಕೂತಿದ್ರಂತೆ. ಅಷ್ಟು ಸುಂದರ ಅಂತೆ. ನೋಡಿ ಕಾಣಿಸ್ತಾ ಇದ್ದಾನೆ ಅಲ್ವೋದ ಇಲ್ವೋ? ಸುಂದರವಾಗಿ ಕಾಣಿಸ್ತಾ ಇದ್ದಾನೋ ಇಲ್ವೋ? ನಿಮಗೆಲ್ಲ ಒಡವೆ ಕಾಣಿಸ್ತಾ ಇರುತ್ತೆ ಅಷ್ಟೇ, ರಾಮ ಇಲ್ಲಿ ಕಾಣಿಸ್ತಾನೆ. ಹಾಗಾಗಿ ಆ ರೀತಿಯಾಗಿ ರಾಮನನ್ನು ನೋಡ್ತಾ ಇದ್ದಾರಂತೆ. ರಾಮನು ಹೇಳ್ತಾರಂತೆ ಲಕ್ಷ್ಮಣನು ಸಹ ಬರಬೇಕು ಅಂತ ಹೇಳಿದಾಗ ಅವರಿಬ್ಬರು, ರಾಮ ಮತ್ತು ಲಕ್ಷ್ಮಣ ಇಬ್ಬರು ಪ್ರವೇಶ ಮಾಡಿದ್ದಾರಂತೆ. ಅರಣ್ಯವನ್ನು ಪ್ರವೇಶ ಮಾಡಿದಾಗ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾರೀಚಿ, ಸುಬಾಹು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ದೈತ್ಯ ರಾಕ್ಷಸರು ಅವರೆಲ್ಲರನ್ನು ಸಹ ರಾಮ ಸಂಹಾರ ಮಾಡ್ತಾನಂತೆ. ನಿಮಗೆಲ್ಲ ಗೊತ್ತು ಅಹಲ್ಯಾದೇವಿ ಅಂತೇಳಿ
ಗೌತಮ ಋಷಿಯ ಹೆಂಡತಿ ಅವಳು ಶಾಪಗ್ರಸ್ತಳಾಗಿರ್ತಾಳೆ. ಹಾಗಾಗಿ ಕಲ್ಲಾಗಿ ಬಿದ್ದಿರ್ತಾಳಂತೆ. ಅವಳಿಗೆ ಏನಪ್ಪ ವರ ಅಂತಂದರೆ ರಾಮಚಂದ್ರ ಸ್ವಾಮಿ ಬಂದು ಅದನ್ನು ತುಳಿಬೇಕು ಕಲ್ಲನ್ನ, ಅವಾಗಲೇ ನಿನಗೆ ಮುಕ್ತಿ ಅಂತ ಹೇಳಿದಾಗ ಅಲ್ಲಿ ಅದೇ ಸಮಯದಲ್ಲಿ ಬರಬೇಕಾದ್ರೆ ಕಾಲಿಗೆ ತಗಲ್ತದಂತೆ. ಅಹಲ್ಯಾದೇವಿ ಆ ಶಾಪ ವಿಮುಕ್ತಿ ಆಗ್ತದಂತೆ. ಅಹಲ್ಯಾದೇವಿ ಪ್ರತ್ಯಕ್ಷಳಾಗ್ತಾಳಂತೆ. ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಶಬರಿ, ನಿಮಗೆಲ್ಲ ಗೊತ್ತಲ್ಲ, ಶಬರಿ ವಿಶೇಷವಾಗಿ ಕಾಯ್ತಾ ಇರ್ತಾಳಂತೆ ರಾಮನಿಗೋಸ್ಕರವಾಗಿ. ಶಬರಿಗೂ ಸಹ ವಿಮುಕ್ತಿಯನ್ನು ಕೊಡ್ತಾನಂತೆ. ಹಾಗೆ ಹೋಗಿ ಆ ವಿಶ್ವಾಮಿತ್ರನ ಯಜ್ಞವನ್ನು ಸಂಪನ್ನ ಮಾಡ್ತಾನಂತೆ. ಸಂಪನ್ನ ಮಾಡಿದಾಗ ಪುರೋಹಿತರದೆಲ್ಲ ಏನಪ್ಪ ಕೆಲಸ ಅಂತಂದರೆ ಅವ್ರ ಮನೆಗಳಲ್ಲಿ ಮದುವೆ ಮಾಡಿಸೋದು, ದೇವರು ಇದು ಗೃಹ ಪ್ರವೇಶಗಳು ಮಾಡಿಸೋದು, ಪೂಜೆಗಳು ಮಾಡಿಸೋದು ಎಲ್ಲ ಅವ್ರ ಕೆಲಸ. ಅದು ಮಾಡ್ತಾ ಇರೋ ಧರ್ಮ ಕಾರ್ಯಗಳು ಅಂತ. ವಿಶ್ವಾಮಿತ್ರರು ಸಹ ಉಪಾಯ ಮಾಡ್ತಾರಂತೆ, ರಾಮನಿಗೆ ಯಾವುದಾದ್ರೂ ಮಾಡಿ ಒಂದು ವಿವಾಹ ಮಾಡಬೇಕು ಅಂತೇಳಿ ಆಲ್ರೆಡಿ ಫೇಸ್ಬುಕ್ಕಲ್ಲೆಲ್ಲ ಹಾಕಿರ್ತಾರಂತೆ. ಆ ಟೈಮಲ್ಲಿ ಸೀತಾ ಸ್ವಯಂವರ ನಡೀತಾ ಇದೆ ಅಂತೇಳಿ. ಅವಾಗೆಲ್ಲ ಇತ್ತು ಮಾಯಾ ಬಜಾರು ಅಂತ, ನೀವು ನೋಡಿರ್ತೀರಿ, ಅದರಲ್ಲಿ ಅವಾಗಲೇ ಇತ್ತು. ಇವಾಗ ನಾವು ಅದನ್ನು ಕಾಪಿ ಹೊಡೆದಿರೋದಷ್ಟೇ. ಹಾಗಾಗಿ ವಿಶ್ವಾಮಿತ್ರರು ಮಿಥಿಲಾನಗರಕ್ಕೆ ರಾಮನನ್ನು ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಜನಕ ಮಹಾರಾಜ ಅಂಗವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಕೇರಳ ಕೇಕೆಯ ಕೌಶಲ ಕರ್ನಾಟಕ ವರಾಟಕ ಮರಾಠಕ ಸಿಕ್ಕ ಸಿಂಧ ಪಾಂಜಾವಿಕ ಅಂತೇಳಿ ನಮ್ಮ ಇದೆಯಲ್ಲ, ಈ ನಮ್ಮ ಭರತಖಂಡದಲ್ಲಿ ರಾಜ್ಯಗಳು ಎಲ್ಲ ರಾಜರನ್ನು ಕರೆಸಿರ್ತಾರಂತೆ. ಒಬ್ಬೊಬ್ಬರು ದೊಡ್ಡ ದೊಡ್ಡ ಕಿರೀಟಗಳು, ದೊಡ್ಡ ದೊಡ್ಡ ಬ್ರಾಸ್ಲೈಟ್ಗಳು, ಉಂಗುರುಗಳು ಜೋರಾಗಿ ಹಾಕೊಂಡ್ಬಂದಿರ್ತಾರಂತೆ. ಪೀತಾಂಬರ, ರೇಷ್ಮೆ ಬಟ್ಟೆ, ರೇಷ್ಮೆ ಶರ್ಟು ಎಲ್ಲ ಹಾಕೊಂಡು ನಮ್ಮ ಮದುವೆ ಮನೆಗಳಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರಲ್ಲ, ಆ ಥರ ಎಲ್ಲ. ಯಾಕಂದರೆ ಚೆನ್ನಾಗಿ ನೋಡಿದೆ, ಒಡವೆ ಇದೆ, ನನ್ನ ಮದುವೆ ಮಾಡ್ಕೊಳ್ತಾಳೆ ಸೀತಾದೇವಿ ಅಂತ. ಹಾಗಾಗಿ ಎಲ್ಲ ರಾಜಾದಿ ರಾಜಗಳೆಲ್ಲ ಬಂದಿದ್ದರೂ ಸಹ ಅಲ್ಲಿ ರಾವಣ ಕೂಡ ಬರ್ತಾನಂತೆ. ಅವನು ರಾವಣ ಹಿಮಾಲಯವನ್ನೇ ಎತ್ತಿದ್ದಾನಂತೆ. ಏನು ಹೇಳಿ? ಹಿಮಾಲಯನ ಎತ್ತಿದ್ದಾನೆ, ಅಷ್ಟು ಶಕ್ತಿಶಾಲಿ ಅವನು ರಾವಣ. ಹಾಗಾಗಿ ಅಂಥವನು ಶಿವಧನಸ್ಸನ್ನು ಎತ್ತಲಿಕ್ಕೆ ಆಗೋದಿಲ್ವಂತೆ. ಆಗ ವಿಶ್ವಾಮಿತ್ರರು ಕಣ್ಸನ್ನೇನು ಮಾಡ್ತಾರಂತೆ, ನೋಡಿ ನಿನಗೆ ಒಳ್ಳೆಯ ಸಮಯ ಅಂತ ಹೇಳಿದಾಗ ಅಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ಅಲ್ಲಿ ಬಂದು ಆ ಶಿವಧನಸ್ಸನ್ನು ಎತ್ತಾನಂತೆ. ಮೇಲಕ್ಕೆ ಎತ್ತಿ ಅದಕ್ಕೆ ದಾರವನ್ನು ಪೋಣಿಸ್ಬೇಕಾದ್ರೆ ಶಿವಧನಸ್ಸು ಭಂಗವಾಗ್ತದಂತೆ, ಅಂದರೆ ಮುರಿದೋಗ್ತದಂತೆ. ಆಗ ಅಲ್ಲೊಂದು ಪುರಾಣ ಬರುತ್ತೆ, ಪರಶುರಾಮನ ಪ್ರತ್ಯಕ್ಷನ ಹೋಗ್ತಾನೆ. ಯಾಕಂದರೆ ಪರಶುರಾಮ ಕೊಟ್ಟಿರ್ತಾನಂತೆ, ನನ್ನ ಶಿವಧನಸ್ಸನ್ನು ನೀನು ಮುರಿದ ಅಂತೇಳಿ ಕೇಳಿದಾಗ ಅಲ್ಲಿ ರಾಮಾವತಾರ, ರಾಮ ಮತ್ತು ಪರಶುರಾಮ ಇಬ್ಬರು ಒಂದೇ ಅಂತೇಳಿ ಪರಶುರಾಮ ಅಲ್ಲಿ ಮಾಯವಾಗ್ತಾನಂತೆ. ಆಗ ಸೀತಾದೇವಿ ಹಾರವನ್ನು ಇಟ್ಕೊಂಡು ಬರ್ತಾ ಇದ್ದಾಳಂತೆ. ಯಾಕಂದರೆ ಅದನ್ನ ಎತ್ತಿದಾನಲ್ಲ ಶಿವಧನಸ್ಸನ್ನು. ಸ್ವಯಂವರ ಅವ್ರಿಗೆ ಹಾರ ಹಾಕಬೇಕು. ಶ್ರೀರಾಮಚಂದ್ರ ಸ್ವಾಮಿ ಒಂದೊಂದೇ ಕಾಲನ್ನು ಹಿಂದಕ್ಕೆ ಇಟ್ಕೊಂಡು ಹೋಗ್ತಾ ಇರ್ತಾನಂತೆ. ಸೀತಾದೇವಿ ಮುಂದಕ್ಕೆ ಬರ್ತಾ ಇರ್ತಾಳಂತೆ. ಆಗ ವಿಶ್ವಾಮಿತ್ರ ಕೇಳ್ತಾರಂತೆ, ಯಾಕಪ್ಪ ಹಿಂದಕ್ಕೆ ಹೋಗ್ತಾ ಇದೆಯಾ? ಒಳ್ಳೆ ಮಗು ಚೆನ್ನಾಗಿದೆ ನೋಡಪ್ಪ, ನೋಡು ಮಹಾಲಕ್ಷ್ಮಿ ಅವಳು ಸೌಂದರ್ಯವತಿ, ಹಾಗಾಗಿ ನೀನು ಮದುವೆ ಮಾಡ್ಕೊ ಅಂತ ಹೇಳಿದಾಗ ರಾಮಚಂದ್ರ ಸ್ವಾಮಿ ಹೇಳ್ತಾನಂತೆ, ಪಿತೃವಾಕ್ಯ ಪರಿಪಾಲನೆ ಅಂದರೆ ನನ್ನ ತಂದೆಯನ್ನು ಬಿಟ್ಟು ಬೇರೆ ಯಾರು ಅವ್ರು ಹೇಳಿದ ಮಾತು ನಾನು ಕೇಳೋದಿಲ್ಲ ಅಂತ ರಾಮನ ಹೇಳ್ತಾನಂತೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಪಿತೃವಾಕ್ಯ, ತಂದೆ ತಾಯಿ ಮಾತು ಕೇಳಬೇಕು ಅಂತ ಹೇಳ್ತಾರೆ. ಈಗೆಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ, ಗಂಡು ಮಕ್ಕಳು ಮದುವೆ ಮಾಡ್ಕೊಂಡು ಎರಡೆರಡು ಮಕ್ಕಳು ಹತ್ತು ಕಡೆ ಒಂದು ಇತ್ತು ಕಡೆ ಒಂದು ಹಾಕ್ಕೊಂಡು ಮನೆ ಒಂದು ಹಾರ ಎತ್ಕೊಂಡು ಬಾಗಿಲಲ್ಲಿ ಬಂದು ನಿಂತ್ಕೊಳ್ತಾರೆ. ಆ ಥರ ಆಗ್ಬಿಟ್ಟಿದೆ, ಹೌದೋ ಇಲ್ವೋ? ಎಲ್ಲ ಕಡೆ ನಡೀತಾ ಇದೆಯಲ್ಲ ಲವ್ ಮ್ಯಾರೇಜು, ಆ ರೀತಿ ಆಗ್ಬಿಟ್ಟಿದೆ. ಆಗ ರಾಮಚಂದ್ರ ಸ್ವಾಮಿ ವಿಶೇಷವಾಗಿ ನಮ್ಮ ಜಗದೀಶ್ವರ ಏನೋ ನಗ್ತಾ ಇದ್ದಾರೆ, ಏನೋ ಕೇಳಿ, ಏನಿಲ್ವಾ? ಅವ್ರದ್ದು ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ಟೆ, ಅದಕ್ಕೋಸ್ಕರ. ಹಾಗಾಗಿ ವಿಶೇಷವಾಗಿರತಕ್ಕಂಥ ಅದು, ಯಾಕಂದರೆ ರಾಮನಿಗೆ ಆ ಕಾಲದಲ್ಲೇ ನಡೆದಿದೆ, ಇನ್ನು ಈ ಕಾಲ ಯಾವ ಮಹಾ. ಆ ರೀತಿಯಾಗಿ ಅಲ್ಲಿ ಕಲ್ಯಾಣ ನಡೀತಂತೆ. ಆಗ ದಶರಥ ಮಹಾರಾಜ ಹೇಳ್ತಾನಂತೆ, ನಾವೆಲ್ಲ ಬರಬೇಕು, ಈ ರೀತಿಯಾಗಿ ಬರಬೇಕು. ಬನಮಂಗಲದಲ್ಲಿ ಹನುಮದ್ವಾರದಲ್ಲಿ ಯಾವ ರೀತಿಯಾಗಿ ಜನ ಬರ್ತಾರೋ ಆ ರೀತಿಯಾಗಿ ರಾಮನ ಕಲ್ಯಾಣಕ್ಕೆ ಎಲ್ಲ ಬರಬೇಕು. ಸೀಟೇ ಇರಬಾರ್ದು, ಕೂತ್ಕೊಳ್ಳೋಕೆ ಜಾಗನೇ ಇರಬಾರ್ದು, ಆ ರೀತಿಯಾಗಿ ಬರ್ತೀರಿ ನಾವು ಅಂತ ಹೇಳಿದಾಗ ಜನಕ ಮಹಾರಾಜ ಆನಂದದಿಂದ ಮಿಥಿಲಾಪುರ, ನಾವು ಕಾಠ್ಮಂಡೂರು ಅಂತಿರಲ್ಲ ಇವಾಗ, ಅಲ್ಲಿ ಇರತಕ್ಕಂಥ ಮಿಥಿಲಾಪುರ ಸೀತಾದೇವಿಯ ಅದು ತೋರ್ಮನೆ. ಹಾಗಾಗಿ ಅಲ್ಲಿ ಬಂದು ಕಲ್ಯಾಣವನ್ನು ನಡೆಸ್ಕೊಡ್ತಾರಂತೆ. ಕಲ್ಯಾಣ ನಡೆಸಿದಾಗ ದೇವಾನುದೇವತೆಗಳು 33 ಕೋಟಿ ದೇವತೆಗಳೇ ಆ ಕಲ್ಯಾಣಕ್ಕೆ ಸಾಕ್ಷಿಯಾಗಿದ್ದರಂತೆ, ಸೀತಾರಾಮನ ಕಲ್ಯಾಣಕ್ಕೆ. ಅದಕ್ಕೆ ಸೀತಾರಾಮ ಕಲ್ಯಾಣ ವೈಭೋಗಮೆ ಅಂತ ಯಾವ ರೀತಿಯಾಗಿ ಹೇಳ್ತಾರೋ ಅಂಥ ಕಲ್ಯಾಣ, ವಜ್ರ ವೈಡೂರ್ಯಾದಿಗಳು, ವಿಧ ವಿಧವಾಗಿರ್ತಕ್ಕಂಥ ಪಚ್ಚ ತೋರಣಗಳು, ಎಲ್ಲಿ ನೋಡಿದ್ರು ದೀಪಾಲಂಕಾರ, ಎಲ್ಲಿ ನೋಡಿದ್ರು ಹಸುರು, ಎಲ್ಲಿ ನೋಡಿದ್ರು ಬಾಳೆಕಂಬಗಳು, ಎಲ್ಲಿ ನೋಡಿದ್ರು ಹಣ್ಣು, ಎಲ್ಲಿ ನೋಡಿದ್ರು ಪೀತಾಂಬರಗಳು, ಎಲ್ಲ ಜನಗಳು ಏನು ಆನಂದ ಪಡ್ತಾ ಇದ್ದಂತೆ. ರಾಮ ಅಂದರೆ ಎಲ್ರಿಗೂ ಅಷ್ಟು ಆನಂದ ಅಂತೆ. ಬೀದಿಗೆ ಬಂದರೆ ಹೇಳ್ತಾ ಇದ್ನಲ್ಲ ಆಗಲೇ, ಅವನೇನಾದರೂ ರಾಮ ಅರಮನೆಯಿಂದ ಆಚೆ ಕಡೆ ಬಂದರೆ ಸಾಕಂತೆ, ಹೆಣ್ಮಕ್ಳೆಲ್ಲ ಕಿಟಕಿಗಳಲ್ಲಿ ತಲೆ ಇಟ್ಬಿಟ್ಟಿರ್ತಾ ಇದ್ರಂತೆ, ಅಷ್ಟು ಚೆನ್ನಾಗಿದ್ದಂತೆ. ಅರವಿಂದ ದಳಾಯಿತಾಕ್ಷ ಅಂತ ಸ್ವಾಮಿಗೆ ನೀವೆಲ್ಲ ಸೇರಿ, ವಿಶೇಷವಾಗಿ ಇಲ್ಲಿ ಯಾರು ಯಜಮಾನರು ಅಂತ ಹೇಳ್ಬೇಕು ಗೊತ್ತಾಗಲ್ಲ, ಯಾರು ಕೆಲಸದವ್ರು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾವಾಗಲೂ ಯಾರಿಗೂ ಹೇಳ್ದೆ ಕಸ ಗುಡಿಸ್ಬೇಕು ಅಂತ, ಹೆಣ್ಮಕ್ಳು ನಮ್ಗೆ ಯಾರೋ ಗೊತ್ತಿಲ್ಲ, ಐಶ್ವರ್ಯವಂತರಾಗಿರ್ಬೋದು, ಆದರೂ ಕಸ ಗುಡಿಸಿದ್ರು ಅವರು. ಅದು ಮುಖ್ಯ. ರಾಮನಲ್ಲಿ ಇರ್ತಕ್ಕಂಥ ಗುಣ ಯಾವುದಪ್ಪ ಅಂದರೆ ಅದೇ. ರಾಮ ಸರಿಸುಮಾರು 5,000 ವರ್ಷಗಳು ಬದುಕಿದ್ನಂತೆ. ಹಾಗಾಗಿ ಭೂಮಂಡಲದಲ್ಲಿ ಒಂದು ದಿವಸ ಒಬ್ರಿಗೂ ನೋವು ಮಾಡಿಲ್ವಂತೆ ಮನಸ್ಸಿಗೆ, ಅಷ್ಟು ಮೃದು ಸ್ವಭಾವ ಅಂತೇಳಿ ರಾಮಂದು ಹೇಳ್ತಾರೆ. ಅದಕ್ಕೆ ರಾಮನ ಕೀರ್ತನೆ ಹೇಳಬೇಕು ಅಂದರೆ ನಾನು ಬರೀ 7-8 ನಿಮಿಷ ಅಂತಂದೆ, ಆಲ್ರೆಡಿ 15 ನಿಮಿಷ ಆಗೋಯ್ತು. ಹಾಗಾಗಿ ಅಂಥ ಸ್ವಾಮಿಗೆ ವಿಶೇಷವಾಗಿ ಕಲ್ಯಾಣ ನಡೀತಂತೆ. ಕಲ್ಯಾಣಕ್ಕೆ ದೇವತೆಗಳೆಲ್ಲರೂ ಸಹ ಆನಂದ ಪರವಶರಾಗಿ, 3 ಕೋಟಿ ದೇವತೆಗಳು ಆನಂದ ಪರವಶರಾಗಿ ಸ್ವಾಮಿಯ ಕಲ್ಯಾಣ ನೋಡಲಿಕ್ಕಾಗಿ ಆನಂದ ಭೈರವಿ ರಾಗದಲ್ಲಿ ಮಂಗಳ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ಲ ಸಮಸ್ತ ದೇವತೆಗಳನ್ನು ಕರಿಬೇಕು ನೀವೆಲ್ಲ, ಅವರೆಲ್ಲ ಈಗ ಬರ್ತಾ ಇದ್ದಾರೆ.
ಸಮಸ್ತ ದೇವತಾಭ್ಯೋ ನಮಃ ಇದಮಾಸನಮಿದಮರ್ಚನಂ. ಅದೇ ರೀತಿಯಾಗಿ ಆ ರಾಮಭಕ್ತ ಆಂಜನೇಯ ದೇವರಿಗೆ, ಗರುಡ ದೇವರಿಗೆ, ಸುದರ್ಶನ ಪಾಂಚಜನ್ಯ ಪಾಂಚ ದೇವತೆಗಳಿಗೆಲ್ಲ ವಿಚಾರ ಗೊತ್ತಾಗಿದೆಯಂತೆ. ಭೂಲೋಕದಲ್ಲಿ ಅರೇಬನ್ನಿ ಮಂಗಳದಲ್ಲಿ ಕಲ್ಯಾಣ ನಡೀತಾ ಇದೆ ರಾಮರದು ಅಂತೇಳಿ. ರಾಮರ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಕಲ್ಯಾಣಿ ರಾಗದಲ್ಲಿ ದೊರಕುನಾ ಇಟುವಂಟಿ ಸೇವಾ ಅಂತ ಬರ್ತಾ ಇದ್ದಾರೆ. ಅಂತ ಸಮಸ್ತ ಭಕ್ತರನ್ನ ಪ್ರಾರ್ಥನೆ ಮಾಡಿ. ಅದೇ ರೀತಿಯಾಗಿ ಎಲ್ಲ ದೇವಾನುದೇವತೆಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ, ಸಾಧ್ಯರಿಗೆ, ಸಿದ್ಧರಿಗೆ, ಯೋಗಿಗಳಿಗೆ, ಎಲ್ಲ ರಾಜ್ಯದಲ್ಲಿರತಕ್ಕಂಥ ಎಲ್ಲರಿಗೂ ವಿಚಾರ ಗೊತ್ತಾಗ್ತಾ ಇದೆ ರಾಮನಿಗೆ ಕಲ್ಯಾಣ ಆಗ್ತಾ ಇದೆ ಅಂತೇಳಿ. ಅವರೆಲ್ಲರೂ ಸಹ ವಿಶೇಷವಾಗಿ ಶ್ರೀರಾಮರ ಕಲ್ಯಾಣವನ್ನು ನೋಡಲಿಕ್ಕೋಸ್ಕರವಾಗಿ ಮಂಗಳ ವೇದಿಕೆಗೆ ಎಲ್ಲರೂ ಸಹ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಅಂತ ಈ ವೈಕುಂಠ ಕ್ಷೇತ್ರಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ಸಮಸ್ತ ದೇವತೆಗಳೆಲ್ಲ ಬಂದಿದ್ದಾರೆ. ಕಲ್ಯಾಣ ಪ್ರಾರಂಭವಾಗ್ತಾ ಇದೆ. ಯಾರ್ಯಾರಿಗೆ ಏನೇನು ಬೇಕೋ ರಾಮನನ್ನು ಕೇಳ್ಕೊಳ್ಳಿ. ಎಲ್ಲವನ್ನು ಅನುಗ್ರಹ ಮಾಡ್ತಕ್ಕಂಥವನು ರಾಮ. ಹಾಗಾಗಿ ಕೊಟ್ಟ ಮಾತು ಬಿಟ್ಟ ಬಾಣ ಎರಡೂ ತಪ್ಪೋದಿಲ್ವಂತೆ ರಾಮಂದು. ಹಾಗಾಗಿ ಎಲ್ಲರ ಮನೆಯಲ್ಲಿ ಸಕಾಲದಲ್ಲಿ ಮಕ್ಕಳೆಲ್ಲ ವಿದ್ಯಾವಂತರಾಗಲಿ, ಸಕಾಲದಲ್ಲಿ ವಿವಾಹಾದಿಗಳು ಪ್ರಾಪ್ತಿ ಆಗಲಿ, ಸಕಾಲದಲ್ಲಿ ಅವರಿಗೆ ಸತ್ಸಂತಾನಾದಿಗಳು ಎಲ್ಲ ವಿಧವಾಗಿರ್ತಕ್ಕಂಥ ಅಷ್ಟೈಶ್ವರ್ಯಗಳು ಕೊಡಲಿ ಅಂತೇಳಿ ರಾಮನಿಗೆ ಕಲ್ಯಾಣ ಪ್ರಾರಂಭವಾಗ್ತಾ ಇದೆ. ಎಲ್ಲ ಪ್ರಾರ್ಥನೆ ಮಾಡಿ. ಶ್ರೀರಾಮಚಂದ್ರ ಭಗವಾನ್ ಕಿ, ವೀರಧೀರ ಶೂರ ಹನುಮಾನ ಕಿ. ಓಂ ಅನುಹೋಮಿತಿ ಶಾಗುನಾದಿ ಮಂತ್ರಾನ್ ವಾಚಯನ್. ಓಂ ದುಸ್ವಪ್ನಂ ದುರಿದಿದಂ ದದ್ದಿಶದ್ಯೋ ದಿಶಾಮ್ಯಃ. ಮೃಗಸ್ಯ ಶತಮಕ್ಷ್ಮಯಾ ತದ್ದಿಶದ್ಯೋ ದಿಶಾಮ್ಯಃ. ವಿವಾತೆ ತ್ವಾಭಿವರ್ಷತು ಸ್ವಸ್ತಿ ಮೇ ಏಸ್ತು ವನಸ್ಪತೆ, ಸ್ವಸ್ತಿ ಮೇ ಏಸ್ತು ವನಸ್ಪತೆ. ರುದ್ರಾಯ ನಮೋ ರುದ್ರಾಯ ಶಕುತ್ಸತೆ. ಗೋಷ್ಟಮಸಿ ನಮಸ್ತೆ ಅಸ್ತು ಮಾಮಾಹಿ ಗುಂಸೆ, ಸಿಗಸಿನಿ ಶಿವಜ್ಜೋ ನಮಸ್ತೆ ಅಸ್ತು ಮಾಮಾಹಿ ಗುಂಸೆ. ದೇವ ಶಕುನೆ ಸಾಮಕಾಲಸಿ ಬ್ರಹ್ಮಪುತ್ರ ಇವ ಶವನೇಷು ಶುಶ್ರೂಷಸಿ. ಸ್ವಸ್ತಿನ ಶಕುನೆ ಅಸ್ತು ಪ್ರತಿನ ಸುಮನ ಭವ. ವಿವಾಹ ಕಾಲೋ ಮೇತ್ಯ ಪಾದೋ ಪ್ರಕ್ಷಾಲ್ಯ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಶ್ರೀರಾಮದೇವರಿಗೆ ಯಾವ ರೀತಿಯಾಗಿ ನಾವು ಬಾಗಲಲ್ಲಿ ವರನಿಗೆ ಪಾದವನ್ನು ತೊಳೆದು ಒಳಗೆ ಕರ್ಕೊಂಡ್ಬರ್ತಿರೋ ಆ ರೀತಿಯಾಗಿ ಪಾದವನ್ನು ತೊಳೆದಿದ್ದಾರೆ. ಇನ್ನು ಪೂಜಾದಿಗಳೆಲ್ಲ ನೆರವೇರ್ತಾ ಇದೆ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಲೋಕ ಕಲ್ಯಾಣಾರ್ಥಂ ಸೀತಾಂ ಉದ್ವಹೇ ಇತಿ ಶ್ರೀರಾಮಚಂದ್ರ ಸ್ವಾಮಿಂ ಸಂಕಲ್ಪಯಿತ್ವಾ. ಲೋಕಕ್ಕೆಲ್ಲ ಕಲ್ಯಾಣ ಆಗಲಿ ಅಂತೇಳಿ ಸೀತೆಯನ್ನು ನಾನು ಈ ಜಾಗದಲ್ಲಿ ವಿವಾಹವಾಗ್ತಾ ಇದ್ದೇನೆ ಅಂತೇಳಿ ಶ್ರೀರಾಮದೇವರು ಹೇಳ್ತಾ ಇದ್ದಾರೆ. ತಾನ್ ಪ್ರಸುಕ್ಮಂತೆ ದ್ವಾಭ್ಯಾಂ ಅಭಿಮಂತ್ರಯೇತ. ಅಸ್ಮಾಕಮಿಂದ್ರಮಭಯಂ ಜಜೋತ ಯಃ ಸೌಮ್ಯಸ್ಯಾಂದಸೋ ಬುಬೋಧತೆ. ಸಮರ್ಯಮ ಸಂಭಗೋನ ನಿನೀಯ ಸಂಜಾ ಸ್ಪತ್ಯಗುಂ ಸ್ವಯಮಮಸ್ತು ದೇವಾ. ನೀವು ನಿಂತ್ಕೊಳ್ಬೇಕು. ನೀವು ರಾಮನ ಕಡೆ, ನೀವು ಸೀತೆ ಕಡೆ ನಿಂತ್ಕೊಳ್ಳಿ. ಸೀತಾದೇವಿ ಕಡೆಯವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಭಾವನೆ ಮಾಡ್ಕೊಳ್ಳಿ. ತೇ ಕನ್ಯಾದಾತಾರಂಗತ್ವ ಬ್ರವತೆ. ಎರಡು ತಗೋ. ಸರ್, ನಿಮ್ಮ ಮನೆಗೆ ಬಂದಿದ್ದಾರೆ, ಗಂಡು ಮನೆಗೆ. ಏನು ಸಮಾಚಾರ ಕೇಳಿ, ಹೇಳಿ. ಅವ್ರ ಹುಡುಗಿಗೆ ಗಂಡು ಕೊಡ್ಬೇಕಂತೆ ಅಂತ ಕೇಳ್ತಾ ಇದ್ದಾರೆ. ಕೊಡ್ತೀರಾ?
ಹೆಂಗೆ ಕೊಡ್ತೀರಾ? ಫಸ್ಟ್ ಗೋತ್ರ ಕೇಳಿ ಯಾವುದು ಅಂತ. ವಸಿಷ್ಠ. ಹಾಂ, ಹಾಗಾಗಿ ವಸಿಷ್ಠ ಗೋತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಕೇಳಬೇಕಲ್ಲಪ್ಪ, ಗೋತ್ರ ಕೇಳಿ. ಶ್ರೀವತ್ಸ ಗೋತ್ರ ಅಂತೇಳಿ. ಹಾಗಾಗಿ ಇವಾಗ ನೀವು ವಸಿಷ್ಠ ಗೋತ್ರ ಆಗಬೇಕು, ರಾಮ. ನೀವು ವಿಶೇಷವಾಗಿ ಗೌತಮಸ ಗೋತ್ರ ಆಗಬೇಕು, ಸೀತೆಯವರು. ಆಯಿತಾ? ಹಾಗಾಗಿ ಗೋತ್ರವನ್ನು ಹೇಳ್ತಾ ಇದ್ದೇವೆ. ರಾಮನ ಗೋತ್ರ, ರಾಮ ಎಲ್ಲಿಂದ ಬಂದ ಅಂತೇಳಿ ಹೇಳ್ತಾ ಇದ್ದೀರಿ. ಹಾಗಾಗಿ ಎಲ್ಲ ಕೇಳಿಸ್ಕೊಳ್ಳಿ. ಓಂ ವಾಸಿಷ್ಠ ಮೈತ್ರ ವರ್ಣ ಗೌಣ್ಯನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ಅಜಮಹಾರಾಜವರ್ಮಣ ಪ್ರಪೌತ್ರಾಯ ವಸಿಷ್ಠ ಮೈತ್ರ ವರ್ಣ ಗೌಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ರಘುಮಹಾರಾಜವರ್ಮಣ ಪೌತ್ರಾಯ ವಸಿಷ್ಠ ಮೈತ್ರ ವರ್ಣ ಗೌಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ದಶರಥ ಮಹಾರಾಜವರ್ಮಣ ಪುತ್ರಾಯ ವಸಿಷ್ಠ ಮೈತ್ರ ವರ್ಣ ಗೌಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಾಯ ಶ್ರೀರಾಮಚಂದ್ರ ಶರ್ಮಣೆ ಏಕೈಕ ನಾಯಕಾಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಾಯ ಅರವಿಂದ ದಲಾಯತಾಕ್ಷಾಯ ಶ್ರೀರಾಮಚಂದ್ರ ಶರ್ಮಣೆ ಲಕ್ಷ್ಮೀನಾರಾಯಣ ಸ್ವರೂಪಾಯ ವರಾಯ. ಅವ್ರು ಹೇಳ್ತಾ ಇದ್ದಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು, ಮನ್ಮಥ ಇದ್ದಂಗಿದ್ದಾನೆ. ಹಾಗಾಗಿ ನಮ್ಮದು ವಸಿಷ್ಠ ಗೋತ್ರ ಅಜಮಹಾರಾಜನ ಮೊಮ್ಮಗನಾಗಿ, ರಘುಮಹಾರಾಜನ ಮೊಮ್ಮಗನಾಗಿ, ದಶರಥ ಮಹಾರಾಜನ ಮಗನಾಗಿ, ಶ್ರೀರಾಮಚಂದ್ರನಾಗಿ ಬಂದಿದ್ದಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗಂಡದು ಒಪ್ಪಿಗೆ ಆಯ್ತಾ? ಓಕೆ. ಹಾಗಾದ್ರೆ ನೀವು ಹೆಣ್ಣಿಂದ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಓಂ ಆಂಗಿರಸಾಯಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮಸ ಗೋತ್ರೋದ್ಭವಸ್ಯ ಸ್ವರ್ಣ ರೋಮವರ್ಮಣ ಪ್ರಪೌತ್ರಿ ಆಂಗಿರಸಾಯಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮಸ ಗೋತ್ರೋದ್ಭವಸ್ಯ ಸ್ವರ್ಣ ರೋಮವರ್ಮಣ ಪೌತ್ರಿ ಆಂಗಿರಸಾಯಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮಸ ಗೋತ್ರೋದ್ಭವಸ್ಯ ಜನಕ ಮಹಾರಾಜವರ್ಮಣ ಪುತ್ರಿ ಆಂಗಿರಸಾಯಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮಸ ಗೋತ್ರೋದ್ಭವ ಸೀತಾ ಮಹಾಲಕ್ಷ್ಮೀ ನಾಮ್ನೀಂ ಇಮಾನ್ ಕನ್ಯಾ. ಅವ್ರು ಹೇಳ್ತಾರೆ ಗೌತಮಸ ಗೋತ್ರ ನಮ್ಮದು. ಸ್ವರ್ಣರೋಮ ಮತ್ತು ಹ್ರಸ್ವರೋಮ ಎಂಬತಕ್ಕಂಥ ಮಗಳು ಮೊಮ್ಮಗಳಾಗಿ, ಅದೇ ರೀತಿಯಾಗಿ ಜನಕ ಮಹಾರಾಜನಾಗಿ ಮುದ್ದು ಮಗಳಾಗಿ ಬಂದಿದ್ದಾಳೆ ನಮ್ಮ ಸೀತಾದೇವಿ. ಜಾಹ್ನವಿ ಅಂತೇಳಿ ಹೇಳ್ತಾ ಇದ್ದಾರೆ, ಜಾನಕಿ ಅಂತ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಆಗ್ಬೋದಾ? ಹಾಗಾದರೆ ನೀವು ಮೊದಲನೇದಾಗಿ ಹೆಣ್ಣು ಕಡೆಯವರು ಗಂಡಿಗೆ ಮರ್ಯಾದೆ ಮಾಡಬೇಕು ಅಂತೇಳಿ, ಅಂದರೆ ಗಂಧ ಪುಷ್ಪಾದಿಗಳು ಅಂತ. ಮರ್ಯಾದೆ ಅಂದರೆ ನಮ್ಮ ಕಡೆ ಎಲ್ಲ ಬೇರೆ ಅನ್ಕೊಂಡ್ಬಿಡ್ತಾರೆ. ಗಂಧ ಪುಷ್ಪಾದಿಗಳೆಲ್ಲ ಕೊಟ್ಟು ಅವ್ರಿಗೆ ಮರ್ಯಾದೆ ಮಾಡಬೇಕೀಗ. ನೋಡಿ, ಆ ಕಡೆ ತಿಳ್ಕೊಳ್ಳಿ ಸ್ವಲ್ಪ ಆದಷ್ಟು. ಹೆಣ್ಣು ಕಡೆಯವ್ರು ಮಾತು ಕೊಡಬೇಕು, ವಾಂಗ್ ನಿಶ್ಚಯ. ಇತ್ ಕಡೆ ಇರೋರೆಲ್ಲ ಹೆಣ್ಣು ಕಡೆಯವರು, ಇತ್ ಕಡೆ ಇರೋರೆಲ್ಲ ಹತ್ತು ಕಡೆ ಇರೋರೆಲ್ಲ ಗಂಡು ಕಡೆಯವರು, ಆಯಿತಾ ಅಂತ ಭಾವನೆ ಮಾಡ್ಕೊಳ್ಳಿ. ಸರ್ ನೀವು ಅವ್ರಿಗೆ ಹೇಳಬೇಕು, ಹೇಳಿ. ವಾಚಾದತ್ತ, ಅವ್ರ ಕಡೆ ನೋಡಿ, ಅವ್ರನ್ನ ಬೈಕೊಂಡ್ರೆ ಆಮೇಲೆ ನಮ್ಮನ್ನು. ವಾಚಾದತ್ತ ಮಯಾ ಸೀತಾ ರಾಮಾರ್ಥಂ ಸ್ವೀಕೃತ ತ್ವಯಾ ಸೀತಾ ಅವಲೋಕನ ವಿಧೌ ನಿಶ್ಚಿತತ್ವಂ ಸುಖೀ ಭವ. ಹೆಣ್ಣು ಕಡೆಯವರು ಎಲ್ಲ ಕೊಡ್ಬೋದಾ? ರಾಮನಿಗೆ ಮಾತು ಕೊಡ್ಬೋದಾ? ಮುಹೂರ್ತಂ. ಧ್ರುವಂತೆ ರಾಜ ವರುಣ ಧ್ರುವಂದೇವ ಬೃಹಸ್ಪತಿ ಧ್ರುವಂತ ಧ್ರುವ. ನೀವು ಮರ್ಯಾದೆ ಮಾಡಬೇಕು ಬೀಗರಿಗೆ, ತಾಂಬೂಲಾದಿಗಳು ಕೊಡಬೇಕು ಅಂತ. ಮೇಷ್ಟ್ರಿಗೆ ಹೇಳ್ಕೊಡ್ಬೇಕು ಪಾಠ. ನೋಡಿ ಹೇಳಿ. ವಾಚಾದತ್ತ
ತ್ವಯಾ ಸೀತಾ ರಾಮಾರ್ಥಂ ಸ್ವೀಕೃತ ತ್ವಯಾ ಮಯಾ ರಾಮ ಅವಲೋಕನ ವಿಧೌ ನಿಶ್ಚಿತತ್ವಂ ಸುಖೀಭವ. ಅಂದರೆ ರಾಮನ್ನ ಸೀತೆಯನ್ನು ನಿಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಿ ನೀವು, ಹಾಗಾಗಿ ಅದಕ್ಕೆ ಮಾತು ಕೊಡ್ತಾ ಇದ್ದಾರೆ. ನಿಮ್ಮ ಸೀತೆಯನ್ನು ನಮ್ಮ ರಾಮನಿಗೆ ತಂದುಕೊಳ್ತೀರಿ ಅಂತ ಮಾತು ಕೊಡ್ತಾ ಇದ್ದಾರೆ. ಆಗ್ಬೋದಾ? ಹಾಂ, ಮುಹೂರ್ತಂ. ಧ್ರುವಂದೇ ರಾಜ ವರುಣ ಧ್ರುವಂದೇ ವಾ ಬೃಹಸ್ಪತಿ ಧ್ರುವಂದ ಇಂದ್ರಾಷ್ಟಂಧಾರಯದಾಂ ಧ್ರುವಂ. ಕೂತ್ಕೊಳ್ಳಿ. ವಾಂಗ್ ನಿಶ್ಚಯ ಮುಹೂರ್ತ ಸುಮುಹೂರ್ತೋ ಸ್ಥಿತಿನ ಗೃಹಂತೋ ಸುಮುಹೂರ್ತೋ ಅಸ್ತು. ಸರ್ ಮಾತಾಡ್ಕೊಂಬೋಣ, ಏನೇನು ಕೊಡ್ತೀರಿ ಅಂತೇಳಿ. ಹಾಂ ಅಲ್ಲ ಕೇಳಿಬಿಡಿ, ಆಮೇಲೆ ನಮ್ಮನ್ನು ಕೇಳಿದ್ರೆ ನಾವು ಕೊಡ್ಸೋಕ್ಕಾಗಲ್ಲ. ಏನೋ ಊಟ ಹಾಕ್ಸ್ಬೋದು ಅಷ್ಟೇ. ಏನೇನು ಬೇಕೋ ಖುಷಿಯಾಗಿದ್ರೆ ಸಾಕ. ರಾಜರೆಲ್ಲ ಹಂಗೆ ಅಂದ್ಬಿಟ್ರೆ ಹೆಂಗೆ ಖುಷಿಯಾಗಿದ್ದರೆ? ಹಾಂ, ಹಾಗಾಗಿ ವಾಂಗ್ನಿಶ್ಚಯ ನಡೆದಾಗ ಹೇಳ್ತಾನಂತೆ ಜನಕ ಮಹಾರಾಜ, ಎಷ್ಟೋ ವರ್ಷಗಳ ನಂತರ ಸೀತಾದೇವಿ ನನಗೆ ಸಿಕ್ಕಿರ್ತಕ್ಕಂಥದ್ದು, ಹಾಗಾಗಿ ನಿಮ್ಗೆ ಏನನ್ನು ಬೇಕೋ ಕೇಳಿ ಅಂತೇಳಿ ಹೇಳಿದಾಗ ಸಮುದ್ರ ವಸನೇ ದೇವಿ ಅಂತೇಳಿ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜ ತನಯಾಮ್ ಅಂತೇಳಿ ಆ ಮಹಾಲಕ್ಷ್ಮಿ ಸಮುದ್ರ ದೇವರ ಮಗಳಾಗಿ ಗರ್ಭದಿಂದ ಬಂದಿರತಕ್ಕಂಥವಳು. ಸಮುದ್ರ ಗರ್ಭದಲ್ಲಿ ಏನೇನು ಬೇಕೋ ಎಲ್ಲ ಸಿಗುತ್ತಂತೆ, ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದಾಗ ಆನಂದಮಯವಾಗಿ ಒಪ್ಕೊಂಡು ಸ್ವಾಮಿಗೆ ಕಲ್ಯಾಣ ಮಾಡ್ತಾ ಇದ್ದಾರಂತೆ. ಮೊದಲನೇದಾಗಿ ಹೆಣ್ಣಿನ ಕಡೆಯವರು ನಮಸ್ಕಾರ ಮಾಡ್ಕೊಳ್ಳಿ, ಪಾದವನ್ನು ತೊಳಿತಾ ಇದ್ದಾರೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಷ್ಟ್ರಭೃತ ಚಾರ್ಯ ಸಂದೇ ಕೂರ್ಚೋ ಯಜುಷೋಪವಿಶತೆ. ಆ ಭಗವಂತನಿಗೆ ಕುಳಿತುಕೊಳ್ಳೋದಕ್ಕೋಸ್ಕರವಾಗಿ ದರ್ಭಾಸನವನ್ನು ಕೊಟ್ಟಿದ್ದಾರೆ. ಕೂರ್ಚೋ ಯಜುಷೋಪವಿಶತೆ ಆಪಪಾದಾಯ ದಾತ ಪ್ರಾಹ. ಸ್ವಾಮಿಗೆ ಪಾದವನ್ನು ತೊಳಿಲಿಕ್ಕೆ ಶುದ್ಧವಾಗಿರ್ತಕ್ಕಂಥ ನೀರಿನಿಂದ ಪಾದವನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದಾರೆ. ಆಪಪಾದವನೇ ದುಷಂದನ್ನಾಶಯಂತು ಮೇ ಅಸ್ಮಿನ್ ಕುಲೇ ಬ್ರಹ್ಮ ವರ್ಚಸ್ಯ ಸಾನಿ. ಆಪೋ ಅಭಿಮಂತ್ರಯ ವರಹ ಪೂರ್ವ ದಕ್ಷಿಣ ಪಾದಂ ದತ್ವಾ ಆಚಾರ್ಯ ಪಾದೋ ಪ್ರಕ್ಷಾಳಯೇತ್. ವಿಶೇಷವಾಗಿರ್ತಕ್ಕಂಥ ತೀರ್ಥದಿಂದ ಸ್ವಾಮಿಗೆ ಪಾದವನ್ನು ತೊಳಿತಾ ಇದ್ದಾರೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಕೀರ್ತನೆ ನುಡಿಸ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರ ಕೈಯಲ್ಲಿ ಶಕ್ತಿ ಇದೆಯೋ ಆ ಕೀರ್ತನೆಗೆ ತಕ್ಕಾಗಿ ನಿಧಾನಕ್ಕೆ ಚಪ್ಪಾಳೆ ಹಾಕಿ, ಕೋಲಾಟ ಯಾರ್ಯಾರು ಇಟ್ಕೊಂಡಿದ್ದೀರೋ ಸ್ವಲ್ಪ ಜ್ವರ ಹೊಡೀರಿ, ಪರವಾಗಿಲ್ಲ, ಅದಕ್ಕೆ ನೋವಾಗೋದಿಲ್ಲ. ಕಾಣಿಯಪ್ಪ. ತನ್ನಿನ ಪಾದಮೋ ಸಂಹಟನಗಿನ ಪಾದಮೋ. ಸಂಹಟನಗಿನ ಪಾದಮೋ. ಹೃದಯ ಶೋಧಕ್ಕೆ ತನ್ನಿನ ಪಾದಮೋ. ಹೃದಯ ಶೋಧಕ್ಕೆ ತನ್ನಿನ ಪಾದಮೋ. ತನ್ನಿನ ಪಾದಮೋ. ಹೃದಯ ಶೋಧಕ್ಕೆ ತನ್ನಿನ ಪಾದಮೋ. ಓಂ ಸರ್ವಸ್ಯಾಪ್ಯೈ ಸರ್ವಸಿದ್ಧೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ರಾಮಚಂದ್ರ ವರದ ಗೋವಿಂದ ಗೋವಿಂದ. ಸಾಕ್ಷಾತ್ ಜನಕ ಮಹಾರಾಜರು. ಜನಕಂ ಸಮುದ್ರಂ ವಪ್ರಹಿಣಾಮಿ ಸ್ವಾಮ್ಯೋಭಿಮಪಿ ಗಚ್ಚತ ಚಿತ್ರ ಪ್ರಜಯಾ ಭೂಯಾ ಸಮ್ಮಾಪರಾಶೇತಿ ಮತ್ಪಯಃ. ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. ಇದಮರ್ಘ್ಯಂ 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 ಇದಮಾಚಮನೀಯಂ. ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ. ಆಚಾರ್ಯ ಪ್ರಾಣಾನಾಯಮ್ಯ ಅಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೋರ್ಭವಸ್ವರೋಂ. ಎನ್ ಕಡೆಯವ್ರು ಹೇಳ್ಬೇಕು. ಆಗತಾಯ ಲಕ್ಷ್ಮೀನಾರಾಯಣ ಸ್ವರೂಪ ವರಾಯ ರಾಮಚಂದ್ರ ಪ್ರೀತ್ಯರ್ಥಂ ಮಧುಪರ್ಕೇನ ಪೂಜಯಿಷ್ಯೆ. ಆ ಭಗವಂತನಿಗೆ ಮಧುಪರ್ಕಾದಿಗಳು ಹೆಣ್ ಕಡೆಯವರು ಕೊಡಬೇಕು ಅಂತೇಳಿ, ಹಾಲು ಹಣ್ಣು ಜೇನು ಎಲ್ಲ ಕೊಡಬೇಕು ಅಂತೇಳಿ ಅದನ್ನು ಮುಟ್ಟಿಸ್ತಾರೆ. ಆಚಾರ್ಯರ ಕೈಲಿ ಕೊಡ್ತಾರೆ.
ನಮಸ್ಕಾರ ಮಾಡ್ಕೊಳ್ಳಿ. ಓಂ ತ್ರಯ್ಯೈ ವಿದ್ಯಾಯೈ ಯಶೋಧ ಯಶೋ ಯಶೋಸಿ ಬ್ರಹ್ಮಣ ದೀಪ್ತಿರಸೇ ಪ್ರಿಯಂ ಪ್ರಜಾನ ಕುರ್ವತಿ ಪತಿಂ ವಶೋನಾ ಮಧುಪರ್ಕಮಭಿಮಂತ್ರ್ಯ ಭೂಮೌ ನಿಧಾಯ ಅಮೃತಾಪಿದಾನಮಸೇ ಇತ್ಯಪಃ ಪೀತ್ವಾ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವೇದಾಯ ಸ್ವಾಹ ದುರ್ವೇದಾಯ ಸ್ವಾಹ ವೇದಾಯ ಸ್ವಾಹ ಅಥರ್ವಣ ವೇದಾಯ ನಮಃ. ಅತ ಮಧುಪರ್ಕಂ ದೇವರಿಗೆ ತೇಜಸ್ ಬರಲಿ ಅಂತೇಳಿ ಹಾಲು ಹಣ್ಣನ್ನು ಕೊಡ್ತಾ ಇದ್ದಾರೆ, ಮುಖದಲ್ಲಿ ವರ್ಚಸ್ ಬರಲಿ ಅಂತೇಳಿ. ಅದಕ್ಕೆ ಮಕ್ಕಳಿಗೆಲ್ಲ ನಾವು ಹಾಲು ಕೊಡ್ತೀವಿ. ಹೆಂಗಪ್ಪ ಅಂದ್ರೆ ಆರೋಗ್ಯವನ್ನು ಕೊಡ್ತಕ್ಕಂಥ ಪದಾರ್ಥ ಏನಪ್ಪ ಅಂದ್ರೆ ಹಾಲು ಅಂತೇಳಿ. ಹಾಗಾಗಿ ಭಗವಂತನಿಗೆ ಮಧುಪರ್ಕಾದಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕೈ ಮುಗಿದು ನಮಗೆ ಮುಖಲಕ್ಷಣವನ್ನು, ಮುಖದಲ್ಲಿ ತೇಜಸ್ಸನ್ನು ಕೊಡುವಂಥ ದೇವರಲ್ಲಿ ಎಲ್ಲರೂ ಕೇಳ್ಕೊಳ್ಳಿ. ಓಂ ಯನ್ಮಧುನ ಮಧವ್ಯಂ ಪರಮ ಮನ್ನಾದ್ಯಂ ವೀರ್ಯೋ ತೇನಾಹಂ ಮಧುನಾ ಮಧವ್ಯೇನ ಪರಮೇ ನಾನ್ನಾದ್ಯೇನ ವೀರ್ಯೇಣ ಪರಮೋ ನಾದೋ ಮಧವ್ಯೋ ಸಾನಿ ಸಗತ್ ಪ್ರಾಶ್ಯಾದಿಸ್ತೋಷ್ಣಿ ಅಮೃತಾಪಿಧಾನಮಸೇ ಇತ್ಯಪಃ ಪೀತ್ವಾ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ. ಪ್ರಾಣಾನಾಯುಮ್ಯ ನೀವು ಪ್ರಾಣಾಯಾಮ ಮಾಡಿ. ಆ ತಟ್ಟೆ ಮುಂದೆ ಕೇಳ್ಕೊಳ್ಳಿ. ಓಮಾಪೋಜ್ಯೋತಿರ ಸೋಮೃತಂ ಬ್ರಹ್ಮ ಭೋರ್ಭವಸ್ವರೋಂ ಹೂವ ತಗೊಳ್ಳಿ. ಪರಮೇಶ್ವರ ಪ್ರೀತ್ಯರ್ಥೆ ನಾರಾಯಣ ಪ್ರೀತ್ಯರ್ಥೆ ಆಗತಾಯ ಲಕ್ಷ್ಮೀನಾರಾಯಣ ಸ್ವರೂಪವರಾಯ ಯಜ್ಞೋಪವೀತ ಧಾರಣಾಂಗ ಯಜ್ಞೋಪವೀತ ಪೂಜಾಂಕರಿಷ್ಯೇ. ಭಗವಂತನಿಗೆ ಯಜ್ಞೋಪವೀತ ಹಾಕಬೇಕು. ಹಾಗಾಗಿ ಸೇವಾಕರ್ತೃಗಳು ಯಜ್ಞೋಪವೀತಕ್ಕೆ ಪೂಜೆ ಮಾಡಿಕೊಡ್ಬೇಕು. ಓಂ ಬ್ರಹ್ಮಜಜ್ಞಾನಂ ಮೃತವಮರಸ್ತಾದುಷೇಮತಸ್ರುಜಾವೇನ ಆವಹ ಓಂ ಸ್ವಲ್ಪ ಮೈಕ್ ಒಂಚೂರು ದೂರ ಇಟ್ಕೋ. ಓಂ ಭೋರ್ಭವಸ್ವಃ ಯಜ್ಞೋಪವೀತ ಪರಬ್ರಹ್ಮಾಣಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಯಜ್ಞೋಪವೀತ ಪರಬ್ರಹ್ಮಣೇ ನಮಃ ರತ್ನಮಯ ಸಿಂಹಾಸನಂ ಸಮರ್ಪಯಾಮಿ ಸ್ವಾಗತಂ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಚಮನಂ ಸಮರ್ಪಯಾಮಿ ಸ್ಥಾಪಯಾಮಿ ಸ್ನಾನಂ ಶನ್ನೋ ದೇವೀರವಿಟ್ಟಜ ಆಪೋ ಭವಂತು ಪೀತಜ ಸಂಯೋರವಿಸ್ರಾವಂದನಃ ಸ್ನಾನಂ ಸಮರ್ಪಯಾಮಿ ಅರ್ಶಿನ ಕುಂಕುಮ ಪೂಜೆ ಮಾಡಿ ಅಮ್ಮ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹರಿದ್ರಾಚೂರ್ಣಂ ಕುಂಕುಮಚೂರ್ಣಂ ಸಮರ್ಪಯಾಮಿ ಮಂಗಲ ದ್ರವ್ಯಾಣಿ ಸಮರ್ಪಯಾಮಿ ಪುಷ್ಪೈಃ ಪೂಜಯಾಮಿ. ಓಂ ಬ್ರಾಹ್ಮೇ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ವಿಕ್ರಮಾಯ ನಮಃ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ವನಸ್ಪತಿರಸೋತ್ಪನ್ನ ಗಂಧಾಢ್ಯ ಗಂಧವತ್ತಮಃ ಅಗ್ರಯಚ್ಚರವದೇವಾನಾಂ ಧೂಪೋಯಂ ಪ್ರದರಕ್ಷ್ಯತಾಂ. ಓಂ ವೇದಾತ್ಮನಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯಾತ್. ನೀರಾಜನಂ ದರ್ಶಯಾಮಿ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಮಾರಮಣ ಗೋವಿಂದ ಗೋವಿಂದ ರಾಮಚಂದ್ರ ವರದ ಗೋವಿಂದ. ಗೋವಿಂದ ಓಂ ಅನಯ ಆರಾಧನೇನ ಯಜ್ಞೋಪವೇತ ಪರಬ್ರಹ್ಮದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ. ಸ್ವಾಮಿಯವರಿಗೆ ಗೃಹಸ್ಥಾಶ್ರಮ ಮದುವೆ ಮಾಡಲಿಕ್ಕೋಸ್ಕರವಾಗಿ ಅವರಿಗೆ 2ನೇ ಯಜ್ಞೋಪವೀತವನ್ನು ಆಗ್ತಾ ಇದ್ದೇವೆ. ಆಚಾರ್ಯ ಸ್ವಾಮಿಯವರು ಅಲ್ಲಿಂದನೇ ತೋರಿಸ್ತಾರೆ, ಅರ್ಚಕ ಸ್ವಾಮಿಯವರು. ಹಾಗಾಗಿ ಅಲ್ಲಿಂದನೇ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅದಕ್ಕೆ ಯಜ್ಞೋಪವೀತಕ್ಕೆ. ಓಂ ಯಜ್ಞೋಪವೀತ ಧಾರಣಂಕರಿಷ್ಯೇ. ಆ ಹೆಣ್ಣಿನ ಕಡೆಯವರು ನೀವು ಆಗ್ತಾ ಇದ್ದೀರಿ ಅಂತ ಭಾವನೆ ಮಾಡ್ಕೊಳ್ಳಿ. ನೀವು ಅಷ್ಟೇ ನಮಸ್ಕಾರ ಮಾಡ್ಕೊಳ್ಳಿ. ಮುಹೂರ್ತಂ ಯಜ್ಞೋಪವೇತಂ ಪರಮಂ ಪವಿತ್ರಂ ಪ್ರಜಾಪತಿಯಸ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರಪಂಚಶುಭ್ರಂ ಯಜ್ಞೋಪವೇತಂ ಪರಮತ್ವ ತೇಜಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಚಂದ್ರ ವರದ ಗೋವಿಂದ. ಗೋವಿಂದ. ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ರಕ್ಷಾಂಧಾರಯಾಮಿ ಅನರೋಮಿ ದಾತ ಗೌಹು ಕೈಲಿ ಇಟ್ಕೊಳ್ಬೇಕು. ಹೆಣ್ಣು ಕಡೆಯವ್ರು ಹಂಗೆ ಮದುವೆ ಮಾಡ್ಕೊಳ್ಬಾರ್ದು, ಏನಾದರೂ ಕೊಡಬೇಕು ಅಂತ ಹೇಳುತ್ತೆ. ಏನು ಕೊಡ್ತೀರಾ? ಚಿನ್ನದಂತ ಹುಡುಗಿನೇ ಕೊಡ್ತಾ ಇದೀವಲ್ಲ. ಚಿನ್ನದಂತ ಹುಡುಗಿ ಕೊಡಬೇಕಿಲ್ಲ, ಮದುವೆ ಹೆಂಗಾಗತ್ತೆ? ಏನಾದರೂ ಕೊಡಿ. ಏನದು? ಫಲ. ಹಂಗೆ ಅಂದರೆ ಕಾಮಧೇನು ಅಂತ. ಅದು ಅಂದರೆ ಎಲ್ಲ ಕೇಳಿದ್ದೆಲ್ಲ ಕೊಡೋದೇನು?
ಕಾಮಧೇನು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಅಂದರೆ ತೆಂಗಿನಕಾಯಿ. ಅದಕ್ಕೆ ಮದುವೆಗೆ ಹೋದಾಗೆಲ್ಲ ಎಷ್ಟೇ ಐಶ್ವರ್ಯ ಇದ್ರೂ ಕೊನೆಗೆ ತೆಂಗಿನಕಾಯಿ ಕೊಡ್ತಾರೆ ತಾಂಬೂಲ ಅಂತೇಳಿ, ಅದು ಐಶ್ವರ್ಯಕ್ಕೆ ಸಮಾನ ಅಂತೇಳಿ. ಗೋವನ್ನು ದಾನ ಮಾಡ್ತಾ ಇದ್ದಾರೆ ರಾಮನಿಗೆ ಹೆಣ್ಣು ಕಡೆಯವರು. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಯಂಗೋ 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 ಗೌರ್ಧೇನು ಭವ್ಯ ಮಾತಾ ರುದ್ರಾಣ ವಸೋ ಪ್ರಣವೋ ಚಂದ್ರಶೇಜನ ಯಮಾಗಾಮನಾಗಾಮ ಪಿಬತೋದಕಂ ತೃಣಾನ್ಯತ್ತೋ ಓಂ ಸೃಜತಾ. ನೋಡಿ, ಶ್ರೀರಾಮಚಂದ್ರ ಸ್ವಾಮಿ ತನಗೆ ಕೊಟ್ಟಿರ್ತಕ್ಕಂಥ ಕಾಮಧೇನುವನ್ನ, ದೊಡ್ಡ ರಾಜ ಅವನು, ನನಗೆ ಬೇಕಾಗಿಲ್ಲ, ಹಾಗಾಗಿ ಕಾಮಧೇನು ಪ್ರಪಂಚಕ್ಕೆಲ್ಲ ಸೇರಲಿ ಅಂತೇಳಿ ಆ ಕಾಮಧೇನುವನ್ನು ಭೂಮಿಗೆ ಬಿಟ್ಟಾಗ ಒಂದೇ ಒಂದು ಕಾಮಧೇನು ಅದು ಕೋಟ್ಯಾಂತರ ಕಾಮಧೇನುಗಳಾಗಿದೆ. ಹೌದೋ ಇಲ್ವೋ? ಎಲ್ಲರೂ ಈ ನಡುವೆ ಎರೆಬನ್ನಿ ಮಂಗಳದವರೆಲ್ಲ ಹಸು ಮೇಯಿಸ್ತಾ ಇಲ್ಲ. ಯಾರೂ ಮೇಯಿಸ್ಬೇಕು, ಹಸುನ್ನು ಚೆನ್ನಾಗಿ ಹಸುನ ಕಾಪಾಡ್ಬೇಕು. ಯಾಕಂದರೆ ಗಾವೋ ಲೋಕಸ್ಯ ಮಾತರಹ ಅಂತೇಳಿ ಆ ಹಸುನೇ ಲೋಕಕ್ಕೆಲ್ಲ ತಾಯಿ ಅಂತೆ. ಹಾಗಾಗಿ ಎಲ್ಲ ಐಶ್ವರ್ಯ ಭಗವಂತ ಎಲ್ಲ ಕೊಟ್ಟಿದ್ದಾನಲ್ಲ, ಹಸು ಏನಕ್ಕೆ ಅಂತ ಅದನ್ನು ಉದಾಸೀನ ಮಾಡಬಾರ್ದು. ನಾವು ಗೋವನ್ನು ಎಷ್ಟು ರಕ್ಷಣೆಯನ್ನು ಮಾಡ್ತಿರೋ ನಾವು ಅಷ್ಟು ದಿನ ಭೂಮಂಡಲದಲ್ಲಿ ಚೆನ್ನಾಗಿರ್ತೀರಿ. ಗೋವನ್ನು ಯಾವಾಗ ನಾವು ಬಿಡ್ತಿರೋ ಭೂಮಂಡಲ ಎಲ್ಲ ನಾಶ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಆದಷ್ಟು ನಾವು ಗೋವುಗಳನ್ನು ಸಂರಕ್ಷಣೆ ಮಾಡಬೇಕು. ಎಲ್ಲ ಪ್ರತಿಜ್ಞೆ ಮಾಡಿ ಇಲ್ಲಿ ಹೇಳಿ ರಾಮನಿಗೆ, ನಾವು ಗೋವುಗಳನ್ನ ಸಂರಕ್ಷಣೆ ಮಾಡ್ತೀರಿ ಅಂತೇಳಿ ಹೇಳಿ. ನಿಮ್ಮ ಕಾರುಗಳೇ ಯಾರೂ ತೊಳ್ಕೊಳ್ತಾ ಇಲ್ವಂತ, ಹಂಗೆ ಓಡಾಡ್ತಾ ಇದ್ದೀರಿ ನೀವು. ಅಷ್ಟು ಟೈಮ್ ಇಲ್ಲ ನಿಮಗೆ. ಗೋವನ್ನು ಎಲ್ಲಿ ಸಂರಕ್ಷಣೆ ಮಾಡ್ತೀರಿ? ನಿಮ್ಮ ಮನೆ ಹತ್ರಕ್ಕೆ ಬಂದಾಗ ಆದರೂ ಕೊನೆ ಪಕ್ಷ ಅದಕ್ಕೆ ಹಸುಗೆ ಸೇವೆ ಮಾಡಿ. ಗೋಶಾಲೆಗಳಾಗ್ತಾ ಇದೆ ಎಲ್ಲ ಕಡೆನೂ. ಹಾಗಾಗಿ ನಾವು ಅದನ್ನು ಹೇಳೋದು, ಹಿಂದೂ ಸಮಾಜೋತ್ಸವ ಅಂತಾರಲ್ಲ, ಅದನ್ನೆಲ್ಲ ಕಾಪಾಡಲಿಕ್ಕೋಸ್ಕರ ಈ ಸಮಾಜೋತ್ಸವ ಮಾಡ್ತಾ ಇರೋದು. ಹಾಗಾಗಿ ಆದಷ್ಟು ಗೋವುಗಳನ್ನ ನಾವು ಕಾಪಾಡಬೇಕು, ಆಯಿತಾ? ರೈತರು ವಿಶೇಷವಾಗಿ ಗಂಡು ಕರು ಹುಟ್ಬಿಟ್ಟಿದೆ ಅಂತಂದರೆ, ಗಂಡು ಮಗು ಹುಟ್ಟಿದಾಗ ವೈಭವಪೇತವಾಗಿ ಪ್ಯಾಲೇಸಲ್ಲಿ ನಾಮಕರಣ ಮಾಡ್ತೀರಿ, ಗಂಡು ಕರು ಹುಟ್ಟಿದಾಗ ಅದನ್ನು ಬೇರೆ ರೀತಿಯಾಗಿ ಮಾಡ್ತೀರಿ. ಹಾಗೆಲ್ಲ ಮಾಡಬಾರ್ದು. ಆದಷ್ಟು ಅದನ್ನು ತೀರ್ಮಾನ ತಗೊಳ್ತೀರಿ ಇಷ್ಟರಲ್ಲಿ ಎಲ್ಲರೂ. ಆದಷ್ಟು ಅದನ್ನು ಗೋವುಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಸಮಯ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಅನ್ಯತಾ ಭಾವಿಸಬಾರ್ದು. ಈಗ ವಿಶೇಷವಾಗಿ ಅನ್ನದರ್ಶನ ಆಗ್ತಾ ಇದೆ ದೇವರಿಗೆ. ಅಂದರೆ ನಾವು ನೋಡಿ, ಇಷ್ಟು ಜನ ಊಟ ಮಾಡಿದ್ರಲ್ಲ, ಅದಕ್ಕೆ ಪರಮಾತ್ಮನಿಗೆ ತೃಪ್ತಿ ಆಗುತ್ತಂತೆ. ಹಾಗಾಗಿ ಬೇರೆ ಏನೂ ಬೇಕಾಗಿಲ್ಲ. ಅದಕ್ಕೆ ಜನರು ಯಾರು ತೃಪ್ತಿಯಾಗಿ ಊಟ ಮಾಡಿದ್ರೆ ಸಾಕಂತೆ, ಭಗವಂತನಿಗೆಲ್ಲ ತೃಪ್ತಿ ಆಗುತ್ತೆ ಅಂತೇಳಿ ಅನ್ನದರ್ಶನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಅನ್ನವನ್ನು ಚರಾಚರ ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಪ್ರಾಣಿಯವರೆಗೂ ಪ್ರತಿನಿತ್ಯವೂ ಬೇಕಾಗಿರ್ತಕ್ಕಂಥ ಆಹಾರಾದಿಗಳನ್ನು ಕೊಡ್ತಕ್ಕಂಥವ್ರು ಯಾವುದು? ಪರಮಾತ್ಮ. ಹೌದೋ ಇಲ್ವೋ? ನಾವು ಯಾರಾದರೂ ಉಪವಾಸ ಇದ್ದೀರಾ? ಎಲ್ಲ ಪ್ರತಿನಿತ್ಯ ಆಹಾರ ಸಿಗ್ತಾ ಇದೆಯೋ ಇಲ್ಲ ನಮಗೆ? ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಹಾರ್ಲಿಕ್ಸು, ಬೋನ್ವೀಟಾ ಅದೇನೇನೋ ಕುಡಿತಾರಲ್ಲ ಅದೆಲ್ಲ ಅದು ಸಿಗುತ್ತೆ. 9 ಗಂಟೆ ಸರಿಯಾಗಿ ಇಡ್ಲಿ ವಡೆ ಸಾಂಬಾರು ಎಲ್ಲ ಸಿಗುತ್ತೋ ಇಲ್ವೋ? ಮಧ್ಯಾಹ್ನ ಒಳ್ಳೆ ಊಟ, ರಾತ್ರಿ ಒಳ್ಳೆ ಊಟ, ಮುದ್ದೆ ಊಟ, ಹೌದೋ? ಸಿಗುತ್ತೋ ಇಲ್ವೋ? ಅದನ್ನೆಲ್ಲ ಕೊಡ್ತಾ ಇರೋದು ಯಾರು? ಪರಮಾತ್ಮ. ಹೌದೋ ಇಲ್ವೋ? ಅವನ ಅನುಗ್ರಹದಿಂದ ಈ ಪ್ರಪಂಚ ಎಲ್ಲೋ ಚರಾಚರ ನಡೀತಾ ಇದೆ. ಹಾಗಾಗಿ ಸದಾಕಾಲ ಎಲ್ರಿಗೂ ಅನ್ನವನ್ನು ಕೊಡು ಅಂತೇಳಿ ಅನ್ನ ಪರಬ್ರಹ್ಮನನ್ನು ಎಲ್ಲ ಪ್ರಾರ್ಥನೆ ಮಾಡಿ ಸ್ವಾಮಿಗಳು ಅನ್ನದರ್ಶನಾದಿಗಳನ್ನ ಮಾಡಿಸ್ತಾ ಇದ್ದಾರೆ. ಓಂ ಸುಚಕ್ರ ಸ್ವಾಹೇತೆ ತಂಡುಲಮಾಪೂರ್ಯ ಅಗ್ನಿಚಕ್ರ ಸ್ವಾಹೇತೆ ಅಗ್ನಿಮುದ್ದಿಪ್ಯ ಸುದರ್ಶನ ಚಕ್ರ ಸ್ವಾಹೇತೆ ಅಗ್ನಿಮುದ್ದಿಪ್ಯ ಓಂ ನಮೋ ನಾರಾಯಣಾಯ ಸಿದ್ಧಮನ್ನಂ ಮಿತಿ ಜ್ಞಾತ್ವಾ. ಆ ಸಿದ್ಧ ಅನ್ನ ಅಲ್ಲೇ ಮಾಡಿಕೊಂಡ್ರು ಸ್ವಾಮಿಗಳು. ಅನ್ನನ ದೀಪ ಹಚ್ಚಿದ್ರು, ಅಲ್ಲೇ ಅದರಲ್ಲಿ ಅಗ್ನಿ ಸೃಷ್ಟಿ ಮಾಡಿದ್ರು, ಅಲ್ಲೇ ಅನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಿ ಈ ಅನ್ನವನ್ನು ಸ್ವೀಕಾರ ಮಾಡಿ ಪ್ರತಿಯೊಬ್ಬರಿಗೂ ಅನ್ನ ಆಹಾರಾದಿಗಳನ್ನು ಪ್ರತಿ ಕ್ಷಣದಲ್ಲೂ ಕೊಡುವಂತ ಪ್ರಾರ್ಥನೆ ಮಾಡಿ. ಅನ್ನಂ ನನಿಂದ್ಯಾದ ತದ್ರತಂ ಪ್ರಾಣೋವ ಅನ್ನ ಶರೀರಮನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತ ಶರೀರೇ ಪ್ರಾಣ ಪ್ರತಿಷ್ಠಿತಃ ತದೇತದನ್ನಮನ್ನೇ ಪ್ರತಿಷ್ಠಿತಂ ಸಯೇತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತೆ ಅನ್ನವಾನನ್ನಾದೋ ಭವತಿ. ಅನ್ನದರ್ಶನ ಮುಹೂರ್ತಸ್ಸು ಮುಹೂರ್ತೋಸ್ತು ಇತ್ಯರ ಗೃಹಂತು. ಈಗ ನಿರೀಕ್ಷಣೆ ಆಗ್ತಾ ಇದೆ. ಜೀರಿಗೆ ಬೆಲ್ಲ ಇಡ್ತಾ ಇದ್ದಾರೆ ಸೀತಾದೇವಿ ರಾಮರಿಗೆ, ರಾಮ ಸೀತೆಗೆ ಸ್ವಯಂವರ ವಿಶೇಷವಾಗಿ ನಡೀತಾ ಇದೆ. ಇಂತಹ ಸಮಯದಲ್ಲಿ ಆನಂದವಾಗಿರ್ತಾನೆ ರಾಮ. ಎಲ್ಲ ಕೇಳ್ಕೊಳ್ಳಿ, ಎಲ್ರಿಗೂ ಮಂಗಳ ಉಂಟು ಮಾಡು ಅಂತೇಳಿ ರಾಮನಲ್ಲಿ ಎಲ್ಲರೂ ಕೇಳ್ಕೊಳ್ಳಿ. ಓಂ ತದೇವ ಲಗ್ನಂ ಸುದಿನಂ ತದೇವ ದಾರಾಬಲಂ ದಂದ ಬಲಂ ತದೇವ ಸುಲಗ್ನ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಕಲ್ಯಾಣಂಗ ಮನೀಯ ಕೋಮಲಗಳೇ ಆತ್ರಾಕ್ಷತಾರೋಪಣಂ ಕನ್ಯಾದಾನ
ಪುರಸ್ಸರಂ ವಹೋ ಗಂಗನ ಬಂಧನಂ ಸುರಗರಂ ಮಾಂಗಲ್ಯ ಸೂತ್ರಾನ್ವಿತ ವಿವಾಹ ಸಮಯ ಧ್ಯೇಯಾದಿದಂ ಮಂಗಳ ಸುಲಗ್ನ ಸಾವಧಾನ ಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಶ್ರೀಕಾಂತ ಕುಜ ಕುಂಭ ಕುಂಕುಮ ಪರೈರಂಭೋ ಗುಣಾನಾಂ ನಿಧಿಃ ವಚಾಚ ಕುಪಾಪಜಾದಿಗದೆ ಶ್ರೀ ಪಾಂಚರಾತ್ರಾಗಮೈ ವಿಶ್ವಕ್ಸೇನ ವಿಭೀಷಣ ಪ್ರಕೃತಿಭಿಃ ದೇವ್ಯಾ ಸದಾ ಸೇವಿತಾ ಯಾನ್ನೋ ಭಗವಾನ್ ಪುರಾಣ ಪುರುಷಃ ಕುರ್ಯಾತ್ ಸದಾ ಮಂಗಳ ಸುಲಗ್ನ ಸಾವಧಾನ ಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಸತ್ವರಜಸ್ತಮೋ ಗುಣಾತ್ಮಕ ಮೂರ್ತಿತ್ರಯಾನ ಲೋಕಾನ ಚತುರಾನನಸ್ಯ ಚತುರ್ಮುಖಾನ ಪರಮೇಶ್ವರಸ್ಯ ಪಂಚಮುಖಾನ ಕುಮಾರಸ್ವಾಮಿನ ಷಣ್ಮುಖಾನ ಋಷೀಣ ಅಷ್ಟವಸೂನ ನವಗ್ರಹಾಣ ದಶಾವತಾರಾಣ ಏಕಾದಶ ರುದ್ರಾಣ ದ್ವಾದಶಾದಿತ್ಯಾನ ತ್ರಯೋದಶ ವಿಶ್ವೇಶ ಚತುರ್ದಶ ಭುವನಾನ ಪಂಚದಶ ದಿನಾನ ಷೋಡಶ ಕಲಾನ ವಿಂಶತಿ ಪಶೂನ ಸಪ್ತಾವಿಂಶತಿ ನಕ್ಷತ್ರಾಣ ಅಷ್ಟಾವಿಂಶತಿ ನಕ್ಷತ್ರಾಣ ತ್ರಯತ್ರಿಂಶತ್ ಕೋಟಿ ದೇವಾನ ಪಟ್ಟಮೌಂಡೇಶು ಸುವರ್ಣಾಭರಣಿ ಚೀನಿ ಚಿರಾಮ್ರಾಂಕುತ ದಿವ್ಯಸ್ತ್ರೀ ಬ್ರಾಹ್ಮಣಾನ ದಿವ್ಯಸ್ತ್ರೀ ಸುವಾಸಿನೀನಾಂ ಓಂ ಅಸ್ಮಿನ್ ಮುಹೂರ್ತಕಾಲೆ ಹೋರ ದ್ರೇಕ್ಷಾಣ ನವಾಂಶ ದ್ವಾದಶಾಂಶ ತ್ರಿಂಶಾಂಶ ಸರ್ವೇನುಕೂಲಾಃ ಸನಕ್ಷತ್ರಾಃ ಸುಪ್ರೀತಾಃ ಸುಪ್ರಸನ್ನರಾಃ ಭವಂತು ಧ್ರುವಂತೆ ರಾಜಾವರುಣೋ ಧ್ರುವಂತೆ ವಾ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಕ್ಷಂತಾರಯತಾಂ ಧ್ರುವ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದದೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಿರೀಕ್ಷಣ ಮುಹೂರ್ತ ಸುಮುಹೂರ್ತೋಸ್ವಿತ್ಯನ ಗೃಹಂತು ರಾಮಚಂದ್ರ ವರದ ಗೋವಿಂದ ಗೋವಿಂದ. ಆ ಮನ್ಮಥನನ್ನ ರಾಮನನ್ನ ಎಲ್ಲ ದರ್ಶನ ಮಾಡ್ಕೊಳ್ಳಿ ಅಲ್ಲಿಂದನೇ. ಆಮೇಲಿಂದ ಸ್ವಲ್ಪ ದೂರ ಇರೋರಿಗೆಲ್ಲ ಪಾಪ ಚಿಕ್ಕದಾಗಿ ಕಾಣುತ್ತೆ, ಹತ್ರಕ್ಕೆ ಬಂದಾಗ ರಾಮ ದೊಡ್ಡದಾಗಿ ಕಾಣ್ತಾನೆ, ಆಮೇಲಿಂದ ಅವಕಾಶ ಇರುತ್ತೆ. ಹಾಗಾಗಿ ಹತ್ರದಲ್ಲಿ ದೇವ್ರು ನೋಡ್ಬೇಕು. ಇವಾಗ ನಮಸ್ಕಾರ ಮಾಡಿ ಎಲ್ಲವನ್ನು ಅನುಗ್ರಹ ಮಾಡುವಂಥ ದೇವರಲ್ಲಿ ಕೇಳ್ಕೊಂಬಿಡಿ, ಹೇಳ್ಕೊಳ್ಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ. ನೋಡಿ, ರಾಮನನ್ನು ಯಾರು ರಾಮ ಅಂತ ಕರಿತಾನೆ ಇಲ್ವಂತೆ, ನಾವು ಮಾತ್ರನೇ ಕರಿತಾ ಇರೋದು. ಎಲ್ಲರೂ ಕೌಸಲ್ಯ ಬಿಟ್ಟರೆ ದಶರಥ ಇಬ್ಬರೇ ರಾಮ ಅಂತ ಕರಿತಾ ಇದ್ರು, ಮಿಕ್ಕಿದ್ದು ರಾಮಾಯ ಅಂತ ಇದ್ರಂತೆ. ಇನ್ನೊಬ್ಬರು ಯಾರು ಬಂದರೆ ರಾಮಭದ್ರ ಅಂತ ಕರಿತಾ ಇದ್ರಂತೆ, ಇನ್ನೊಂದು ರಾಮಚಂದ್ರ ಅಂತ ಕರಿತಾ ಇದ್ದಂತೆ, ಇನ್ನೊಬ್ಬರು ರಘುನಾಥ ಅಂತ ಕರಿತಾ ಇದ್ದಂತೆ. ಸೀತಾದೇವಿ ಕಡೆ ಎಲ್ಲ ಸೀತಾ ಗಂಡ ಸೀತಾಪತಿ ಅಂತ ಏನು ಹೇಳಿ, ಅವ್ನು ರಾಮನನ್ನು ಯಾರು ನೇರವಾಗಿ ಕರಿತಾ ಇಲ್ವಂತೆ. ಹಾಗಾಗಿ ಅಂತ ಸೀತಾರಾಮ ಸೀತಾಯ ಪತಯೇ ನಮಃ ಅಂತೇಳಿ. ಹಾಗಾಗಿ ಒಂದೊಂದು ವಿಧವಾಗಿ ಒಬ್ಬೊಬ್ಬರು ಪುರೋಹಿತರೆಲ್ಲ ವೇದಸೆ ಅಂತ ಕರಿತಾ ಇದ್ರಂತೆ ಅವನ್ನ. ಅಂದರೆ ವೇದಗಳನ್ನು ಯಾರು ಹೇಳ್ತಾರೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನೆಲ್ಲ ಮಾಡ್ತಾ ಇದ್ದಂತೆ ರಾಮ. ಹಾಗಾಗಿ ಅಂತ ರಾಮನಿಗೆ ಈಗ ವಿಶೇಷವಾಗಿ ಎಲ್ಲ ನಿರೀಕ್ಷಣೆ ನಡೆದಿದೆ, ಜೀರಿಗೆ ಬೆಲ್ಲ. ಹಾಗಾಗಿ ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಿಬಿಡಿ. ಈಗ ಹೆಣ್ಣಿನ ಕಡೆಯವರು ಕನ್ಯಾದಾನ ಮಾಡ್ಕೊಳ್ಬೇಕು, ಪ್ರಾಣನಾಯಿಮ್ಯ ಮಾಡಿ. ಓಮಾ ಪೋಜ್ಯೋತಿರಸೋ ಅಮೃತಂ ಬ್ರಹ್ಮ ಬೋದ್ಭವಸ್ವರ. ಎಲ್ಲರೂ ಹೇಳ್ಕೊಳ್ಳಿ, ಮಾಡ್ಕೊಗುರು ಅವೆಲ್ಲ ನೀನು ಮಾಡ್ಕೊ. ಎಲ್ಲರೂ ಹೇಳ್ಕೊಳ್ಳಿ. ಮಮ ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಲೋಕ ಕಲ್ಯಾಣ ಅರ್ಥಂ ಸೀತಾ ಕನ್ಯಾಪ್ರದಾನಂ ಕರಿಷ್ಯೆ. ನಾವೆಲ್ಲ ಭೂಮಿ ಮೇಲೆ ತಾನೇ ಇರೋದು, ಸೀತಾ ಹುಟ್ಟಿದ್ದೆಲ್ಲಿ ಅಲ್ವಾ? ನಾವೆಲ್ಲ ಯಾರ ಕಡೆ? ಸೀತಾದೇವಿ ಕಡೆ. ಹಾಗಾಗಿ ನಾವೆಲ್ಲ ಸೇರಿ ರಾಮನಿಗೆ ಸೀತಾದೇವಿಯನ್ನು ಪ್ರದಾನ ಮಾಡಬೇಕು ಅಂತ, ಕನ್ಯಾದಾನ ಮಾಡಿಸ್ಬೇಕು ಅಂತೇಳಿ. ಹಾಗಾಗಿ ಕನ್ಯಾದಾನ ಮಾಡೋದ್ರಿಂದ ವಿಶೇಷ ಪುಣ್ಯ ಫಲ ಅಂತ ಹೇಳ್ತಾರೆ. ಮಧ್ವಂಶಾನ ಮಾತೃವಂಶಾನಂ ಅಂತ. ಅಂದರೆ ನಮ್ಮ ವಂಶ ಏನಿದೆ ಆ ವಂಶ, ಮಾತೃವಂಶ ತಾಯಿ ಕಡೆ ವಂಶ, ದಶಪೂರ್ವೇಶಾಂ ದಶಾಪರೇಶಾಂ ಅಂತ 10 ತಲೆಮಾರು ಪಿತೃದೇವತೆಗಳು ಒಂದೇ ಒಂದು ಕನ್ಯಾದಾನ ಮಾಡಿದ್ರೆ ಸಾಕಂತೆ. ನರಕದಲ್ಲಿ ಏನಾದರೂ ಇದ್ದರೆ ಪಿತೃದೇವತೆಗಳು ಉತ್ತೀರ್ಣರಾಗಿ ಬ್ರಹ್ಮಲೋಕವನ್ನು ಸೇರ್ಕೊಳ್ತಾರಂತೆ. ಅದೇ ರೀತಿಯಾಗಿ ಶತಕ್ರತು ವಾಜಪೇಯಾದಿ ಶತಕ್ರತು ಅಂತೇಳಿ, ವಾಜಪೇಯ ಸೋಮಯಾಗಾದಿಗಳು 100 ಬಾರಿ ಮಾಡಿದ್ರೆ ಏನು ಫಲ ಸಿಗುತ್ತೋ ಅಂತ ಒಂದು ಕನ್ಯಾದಾನ ಮಾಡಿದ್ರೆ ಅಷ್ಟು ಫಲ ನಮಗೆ ಭಗವಂತ ಕೊಡ್ತಾನಂತೆ. ಹಾಗಾಗಿ ಕನ್ಯಾದಾನ ನಡೀತಾ ಇದೆ. ಎಲ್ಲ ಕೈ ಮುಗಿದು ಮಂತ್ರವನ್ನು, ಮಹಾಸಂಕಲ್ಪ, ನಾವೆಲ್ಲಿದ್ದೀರಿ ಅಂತ ಹೇಳ್ತಕ್ಕಂಥದ್ದೇ ಮಹಾಸಂಕಲ್ಪ ಭರತಖಂಡದಲ್ಲಿ. ಹಾಗಾಗಿ ಎಲ್ಲರೂ ಮಹಾಸಂಕಲ್ಪವನ್ನು ಕೇಳಿಸ್ಕೊಂಡು ಕೃತಾರ್ಥರಾಗಬೇಕು. ರಾಮಚಂದ್ರ ವರದ ಗೋವಿಂದ, ಆಪದ್ಬಾಂಧವನಾಥ ರಕ್ಷಕ ಗೋವಿಂದ. ಓಂ
ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಆದಿನಾರಾಯಣಸ್ಯ ಅಚಿಂತ್ಯ ಪ್ರಿಯಮಾಣಸ್ಯ ಮಹಾಜಗದೇ ಮಹಾಜಲೌಘ ಮಧ್ಯೆ ಅನೇಕ ಕೋಟಿ ಬ್ರಹ್ಮಾಂಡಾನಾಮೇಕತಮೇ ಅವ್ಯಕ್ತ ಮಹದಹಂಕಾರ ಪೃಥಿವ್ಯಾಪಸ್ತೇಜೋ ವಾಯುವಾಕಾಶಾದ್ಯಾವರಣೇರಾವೃತೆ ಅಸ್ಮಿನ್ನಹತಿ ಬ್ರಹ್ಮಾಂಡ ಖಂಡಯೋರ್ಮಧ್ಯೆ ಆಧಾರ ಶಕ್ತಿ ಕೂರ್ಮ ವರಾಹ ವೈಷ್ಣವಾನಂತ ನಾಗಶೇಷಕ ದಕ್ಷಕಾದಿಷ್ಟಾಧಾರೋಪರಿ ಪ್ರತಿಷ್ಠಿತೆ ತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಾದಿ ಲೋಕಾನಾಮುಪರಿ ಭಾಗೆ ಲೋಕ ಪುವರ್ಲೋಕ ಸುವರ್ಲೋಕ ಮಹಾಲೋಕ ಜನೋಲೋಕ ತಪೋಲೋಕಾನಾಮಧೋ ಭಾಗೆ ಚಕ್ರವಾಳ ಶೈಲ ಮಧ್ಯಗತ ಮಹಾಸುಮೇರು ಸಹಸ್ರ ಶಿಖರಾನುವರ್ತಿನಿ ಮಹಾಕಾಲಾಯಮಾನ ಪಣಿರಾಜ ರಾಜ ಮಹಾದಿಶೇಷಸ್ಯ ಸಹಸ್ರಪಣಾಪಣ ಮಂಡಲ ಮಂಡಿತೆ ಐರಾವತ ಪುಂಡರೀಕ ವಾಮನ ಕುಮಜೋಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕಾಖ್ಯಾದಿ ಅಷ್ಟದಿಗ್ಗಜಾನಾಂ ದಿಗ್ದಂತ ಷಂಡೋತ್ತಂಡೋತ್ತಂಬಿತೆ ಇಂದ್ರಾಗ್ನೇಯಮಾಯುರುತೆ ವರುಣ ವಾಯು ಕುಬೇರ ಈಶಾನಾದಿ ಅಷ್ಟದಿಕ್ಪಾಲಕೈ ಪರಿಪಾಲಿತೆ ಅಮರಾವತಿ ತೇಜೋವತಿ ಗಂಧರ್ವವತಿ ಅಸ್ಸಿನಾವತಿ ತಲಕಾವತಿ ಇತ್ಯಾದಿ ಮಹಾಪುಣ್ಯನಗರಭಿ ಪರಿಶೋಭಿತೆ ಕಾಂಚೀವತ್ತಂ ಶುವತಿ ಗಾಂಧರ್ವತಿ ಹಸ್ತಿನಾವತಿ ವಾರಣಾಸಿ ಸತ್ಯವತಿ ಅಯೋಧ್ಯಾವಂತಿ ನಗರಿ ಚೀನಾ ಮಾಯಾ ಪಾಟಲಿ ದ್ವಾರಕಿ ಇತ್ಯಾದಿ ಮಹಾಪುಣ್ಯನದಿಭಿ ಪರಿಶೋಭಿತ ಅಂಗವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಕೇರಳ ಕೇಕೇಯ ಕೌಸಲ ಕುಂದಲ ಕುರಂಗ ಕುರವಲ ಸೌವಿರ ಸೌರಾಷ್ಟ್ರ ಮತ್ಸ್ಯ ಮಾಗದ ಮಾಲವ ಮರಾಳ ಸಿಂಹಳ ಮಲಯಾಳ ಚೋಳ ಬಂಗಾಳ ವಂಜಾಳ ಸಾಳ್ವ ಬಳೇಂದ್ರ ಕರ್ನಾಟಕ ವರಾಟಕ ಸಿಕ್ಕ ಸಿಂಧ ಪಾಂಚಾವಿಕ ಭಾವಕ ಪಾಂಡ್ಯ ದ್ರವಿಡ ಯವನ ಶೂರಸೇನ ಖರ್ಗೋರ ಕುಕ್ಕುರ ಪರಾಶರ ಗಾಂಧಾರ ವಿದರ್ಭ ಬರ್ಬರ ಬರಾಮ ಭೋಡ ಬಾಂಹೇಕ ಕೊಂಕಣ ಟೆಂಕಣ ಚೀನಾ ಹೋಣ ದಶಾನಾದಿ ದಿಕ್ಪಂಚಾಶತ ತತ್ತಜ್ಜಾತಾರ ವಿಚಿತ್ರಾಭರಣೆ ಅಷ್ಟಾದಶ ಭೋಜ್ಯಭಾಜೈ ಜನಪದ ವಿಶೇಷೇರ್ ವಿಲಸಿತೆ ಲಕ್ಷ ಚತುರ್ವೇದ ಚರಂಗ ಅಷ್ಟಾದಶಪತಿ ಇತಿಹಾಸ ವೀಣಗಾತ ವೀಣಾಗಾತ ಶೋಪ ಪೈಶಜ ಕಾವ್ಯ ನರ್ತಕ ನಾಟಕ ಅಲಂಕಾರ ಕೃತಕ ಕಲ ಮಹೇಂದ್ರಾದಿ ಚತುಶ್ಚ ವಿದ್ಯಾಚರೆ ವಿಲಾಜಿತೆ ಲೋಕಾಚಲೈವ ಲಜಿತೆ ಲವಣೆ ಸುಸುರ ಸರ್ಪಿತ ದಿಕ್ಷಿರ ಜಲಾಜವಾರಿ ಸರಿಸಪ್ತಾವರಣೆ ಪರಿವೃತೆ ಪ್ಲೇಕ್ಷ ಕುಜಕ್ರೋಶ ಕಥಾತ್ಮ ಪುಷ್ಕರಾಕೆ ಸಪ್ತದೀಪಾಂತರೇ ದೀಪಿತೆ ಮಾತಂಗ ಮಾಲ್ಯವಂತ ಋಷ್ಯಮೋಗ ಹೇಮಕೋಟ ರಜದಾಸಲ ಸಿಂಹಾಚಲಾದೆ ಸಪ್ತಶೈಲಾಧಾರೇ ಸಮಧಿಷ್ಠಿತೆ ಕಂಡ ಶ್ವೇತಕಂಡ ತಾಮ್ರಕಂಡ ಕಪಸ್ತಿಕಂಡ ನಾಗಕಂಡ ಸೌಮ್ಯಕಂಡ ಗಂಧರ್ವಕಂಡ ಚಾರಣಕಂಡ ಭರತಕಂಡ ಕೇಂದ್ರವಕಂಡಾತ್ಮಿಕೆ ಭಾರತೀ ಕಿಂ ಪುರುಷ ಹರಿಳಾವೃತ ಕುರು ಭದ್ರಾಶ್ವಕೇತು ಮಾಲ ಹಿರಣ್ಯ ಪಾಂಚಜನ್ಯಾದಿ ನವವರ್ಷ ವಿಭಾಗ ವಿಶೇಷೇರ್ ವಿಲಸಿತೆ ಕಾರಣ್ಯ ಜಂಬಕಾರಣ್ಯ ಬದಲಿಕಾರಣ್ಯ ದೇವಿಕಾರಣ್ಯ ಕಾಮಿಕಾರಣ್ಯ ಕದಲಿಕಾರಣ್ಯ ಯುಕ್ಷಕಾರಣ್ಯ ನೈಮಿಷಾರಣ್ಯ ನಹುಷಾರಣ್ಯ ದಶಾವರಣೆ ವಿರಚಿತೆ ಸರಸ್ವತಿ ಭಾಗೀರಥಿ ಯಮುನಾ ತುಂಗವರ್ಧೆ ಸುಮತ್ವತಿ ಸರಯೋ ಫಲ್ಗುನಿ ಇತ್ಯಾದಿ ಮಹಾಪುಣ್ಯ ನದಿಭಿ ಪರಿಶೋಭಿತೆ ಅಯೋಧ್ಯ ಮಧುರಾಮಾಯ ಕಾಶಿ ಕಾಂಜವಂತಿ ಇತ್ಯಾದಿ ಮಹಾಪುಣ್ಯ ನಗರ ಪರಿಶೋಭಿತೆ ತಜ್ಜನ ವಿಶಾಸೈ ಹರಿಹರಾದಿ ದೇವತಾ ಮಂತ್ರ ಮಹೋತ್ಸವಾದಿಭಿ ಪರಿಶೋಭಿತೆ ಕೋಟಿ ವಿಸ್ತೀರ್ಣೆ ಭೂಮಂಡಲೆ ಲಕ್ಷ ಯೋಜನ ವಿಸ್ತೀರ್ಣೆ ಜಂಬೋದ್ವೀಪೆ ಭರತಖಂಡೇ ಕೃಷ್ಣ ಕಾವೇರಿಯೋರ್ ಮಧ್ಯಪ್ರದೇಶೆ ಬ್ರಹ್ಮಣ ಏಕ ಪಂಚಾಶದ್ವತ್ಸರೆ ಪ್ರಥಮ ಮಾಸೆ ಅಹನೆ ದ್ವಿತೀಯೇಯಾಮೆ ತೃತೀಯೇ ಮುಹೂರ್ತೆ ಪ್ರಥಮ ಪ್ರಾಣಾಯಾಮ ಕಾಲೇ ಸಪ್ತಕಲ್ಪಾನಾಂ ಮಧ್ಯೆ ಶ್ವೇತವರಾಹ ಕಲ್ಪೆ ಸ್ವಾಯಂಭವ ಸಾರೋಚದ ಉತ್ತದಾಮಸ ಚಕ್ಷುಷಾ ಇಂದ್ರಸಾವರಣೆ ರುದ್ರಸಾವರಣೆ ರುದ್ರಸಾವರಣೆ ರೌಚ್ಯ ಸಾವರ್ಣ್ಯಾದಿ ಮಹಾದನ್ನೇ ಪ್ರವೇಶಿತೆ ಪ್ರಥಮ ಪಾದೆ ಮತ್ಸ್ಯಾದಶಾವತಾರಾಣ ಮಧ್ಯೆ ನವಮೇ ಬೌದ್ಧಾವತಾರೇ ಯುಧಿಷ್ಠಿರ ವಿಕ್ರಮಶಾಲಿ ವಾಹನ ನೃಪನಾಗಾರ್ಜುನ ಶಕಾನ ಮಧ್ಯೆ ಶಾಲಿ ವಾಹನ ಶಕೆ ಮಂಗಳಕರ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಓಂ ಶಿಶಿರ ಋತೋ ಮಾಘ ಮಾಸೆ ಶುಕ್ಲ ಪಕ್ಷೆ ಚತುರ್ಥಿ ಉಪರಿ ಪಂಚಮ್ಯಾಂ ವಾಸರಃ ವಾಸರಸ್ತು ಬೃಹಸ್ಪತಿ ವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋ ಶುಭಕರಣ ಏವಂ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಗಂಗಾವಾಲುಕಾಭಿಃ ಸಪ್ತ ಋಷಿ ಮಂಡಲ ಪರ್ಯಂತಂ. ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಹೇಳಿ, ತಂದೆ ತಾಯಿಗಳಿಗೆ ಯಾರು ಜೀವವನ್ನು ಬಿಟ್ಟಿರ್ತಾರೋ ತಾತಂದ್ರಾಗ್ಬೋದು ಅಜ್ಜಿಯಂದ್ರಾಗ್ಬೋದು ಅವರಿಗೆ ಶಾಶ್ವತವಾದ ಲೋಕವನ್ನು ಕೊಡು ಅಂತೇಳಿ ಎಲ್ಲರೂ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಹೇಳ್ಕೊಳ್ಳಿ. ಮಯಾ ಸಹ ದಶ ಪೂರ್ವೇಶಾಂ ದಶ ಪರೇಶಾಂ ಮಧ್ವಂಶಾನಾಂ ಮಾತೃವಂಶಾನಾಂ ಸರ್ವೇಷಾಂ ಪಿತॄಣಾಂ ನರಕಾತ್ ಉತ್ತೀರ್ಯ ಶಾಶ್ವತ ಬ್ರಹ್ಮಲೋಕೆ ಸುಖನಿವಾಸ ಸಿದ್ಧ್ಯರ್ಥಂ ಅಗ್ನಿಷ್ಟೋಮ ಅತಿರಾತ್ರ ವಾಜಪೇಯಾದಿ ಶತಕ್ರತು ಫಲ ಪ್ರಾಪ್ಯರ್ಥಂ
ಮತ್ಸ್ಯ ಪುರಾಣೋಕ್ತ ಪ್ರಕಾರೇಣ ಸಾಲಂಕೃತ ಕನ್ಯಾದಾನಂ ಕರಿಷ್ಯೇ. ಅಲಂಕೃತಳಾಗಿರ್ತಕ್ಕಂಥ ಸೀತಾದೇವಿಯನ್ನು ಆ ಸ್ವಾಮಿಗೆ ಕನ್ಯಾದಾನವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಬಿಡಿ. ವಧುವರ ಪೂಜೆ ಆಗ್ತಾ ಇದೆ, ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ದಿಮ್ಮಿ 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 ದುಂದು ಮಧು ಮಧು ಮಧುಂದು ವಿನಾದ ವಿನೋದರತೆ ಬಂ 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 ಪ್ರಣವೋಚ್ಚಾರ ನಿನಾದಯುತೆ ವೇದ ಪುರಾಣ ಸ್ಮೃತಿ ಗಣ ಶಿತ ಸತ್ಫಲ ಸಜ್ಜನ ಶುಭ ಫಲದೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಮಹಾಲಕ್ಷ್ಮಿ ಪರಿಪಾಲಯ ಮ ಜಯ ಮಹಾಲಕ್ಷ್ಮಿ ಪರಿಪಾಲಯ ಮ. ಸೀತಾ ಮಹಾಲಕ್ಷ್ಮೀ ನಮಃ. ಗಂಧಾ ಸಕಲಾರಾಧನೆ ಸ್ವಚ್ಛಿತಂ ಅಸ್ತು. ರಾಮನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಓಂ ಕಮಲ ಚುಚ ಚುಚ ಕುಂಗುಮಧೋ ನಿಯತಾರುಣಿತಾ ತುಲ ನೀಲತನ ಕಮಲಾಯ ಚಲೋಚನ ಲೋಕಪತೆ ವಿಜಯೀ ಭವ ವೆಂಕಟ ಶೈಲಪತೆ ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಳಿಮಣೆ ಶರಣಾಗತ ವತ್ಸಲ ಸಾರನಿದೆ ಪರಿಪಾಲಯ ಮಾಂ ವೃಷ ಶೈಲಪತೆ ಪರಿಪಾಲಯ ಮಾಂ ವೃಷ ಶೈಲಪತೆ. ರಾಮಚಂದ್ರ ಸ್ವಾಮಿನೇ ನಮಃ. ಗಂಧಾ ಸಕಲಾರಾಧನೆ ಸ್ವಚ್ಛಿತಂ ಅಸ್ತು. ಇಂದಿರಾರಮಣ ಗೋವಿಂದ ಗೋವಿಂದ. ರಾಮಚಂದ್ರ ವರದ ಗೋವಿಂದ. ಗೋವಿಂದ. ಸರ್ ನಿಧಾನಕ್ಕೆ ಎದ್ದು ನಿಂತ್ಕೊಳ್ಳಿ. ಹೆಣ್ ಕಡೆಯವರು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೆಣ್ ಕಡೆಯವರು ನಿಮ್ಮೆಲ್ಲರ ಪರವಾಗಿ ಅಮ್ಮನವರನ್ನ ಆ ಸ್ವಾಮಿಗೆ ರಾಮಚಂದ್ರ ಸ್ವಾಮಿಯವರಿಗೆ ಕನ್ಯಾದಾನವಾಗಿ ಪ್ರದಾನ ಮಾಡ್ತಾ ಇದ್ದಾರೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರ್ಯಾರ ಮನೆಯಲ್ಲಿ ಕನ್ಯೆಯರು ಅಂದರೆ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಒಳ್ಳೆ ಮನೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಗಂಡ್ಮಕ್ಳಿಗೆ ಇನ್ನೂ ವಿವಾಹವಾಗಿಲ್ವೋ ಅವರೆಲ್ಲರೂ ಸಹ ಒಳ್ಳೆ ಹೆಣ್ಣು ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗಾಗಿ ದಯಮಾಡಿ ಎಲ್ಲ ರೈತಾಪಿ ವರ್ಗದವ್ರಿಗೆ ಹೆಣ್ಮಕ್ಳು ಕೊಡಬೇಕು. ಎಲ್ಲ ಜಮೀನೆಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಏನು ತೊಂದರೆ ಏನಿಲ್ಲ, ಸಾಕ್ಕೊಳ್ತಾರೆ, ಕೊಡಿ. ಎಲ್ಲರೂ ಸಾಫ್ಟ್ವೇರು ಅದು ಇದು ಅಂತ ಇರ್ತಾರೆ. ಹೌದಾ ಇಲ್ವೋ? ಅವ್ರದ್ದೆಲ್ಲ ನಡೆಯೋದಿಲ್ಲ. ನಮ್ಮ ಮನೆಯಲ್ಲಿ 100 ಜನ ಬಂದರೆ ಮುದ್ದೆ ಮಾಡಾಕ್ತೀರಿ, ಅವ್ರ ಮನೆಗೆ ಇಬ್ಬರು ಆದರೆ ಒದ್ಲಾಡ್ತಾರೆ. ಗಂಡ ಇಂತ ಇಬ್ಬರು ಕಿತ್ಲಾಡ್ತಾ ಇರ್ತಾರೆ ರೂಮಲ್ಲಿ. ಮೊಸರು ತೊಗೊಂಬನೆ ಅಂತ ಒಬ್ಬರು, ಹಾಲು ತೊಗೊಂಬನೆ ಅಂತ ಒಬ್ಬರು. ನಮ್ಮ ಮನೆಗೆ 100 ಜನ ಬಂದ್ರೂ ಒಂದೇ ಕ್ಷಣದಲ್ಲಿ ನಾವು ಅಡುಗೆ ಮಾಡಾಕ್ತೀವಿ ರೈತರೆಲ್ಲ. ಹಾಗಾಗಿ ರೈತರ ಮನೆಗೆ ಹೆಣ್ಣು ಕೊಡಿ. ಎಲ್ಲ ಅರ್ಥ ಆಯ್ತಾ? ಹ್ಞೂ ಅನ್ನಿ. ಹಾಂ ಆಯಿತಾ? ಎಲ್ಲ ಕೈ ಮುಗಿದು ಅವ್ರನ್ನೇನಕ್ಕೆ ಕೈ ಇಟ್ಕೊಳ್ಳಿ. ಇರೋ ನಿಮಿಷ ನಾನು ಹೇಳ್ತೀನಿ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಕನ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಓಂ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ನೀವು ಹಿಂದೆ ಬನ್ನಿ ಅಣ್ಣ. ಅಮ್ಮ ನೀವು ಸ್ವಲ್ಪ ಮುಂದೆ ಬನ್ನಿ. ಸೀತಾದೇವಿ ತಾಯಿ ಕಾಣ್ತಾ ಇಲ್ಲ, ಮುಂದೆ ಬನ್ನಿ. ಓಂ ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇರುತ ದಾಸ್ಯಾಮಿ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕಜಿಗೀಷಗ ವಿಶ್ವಂಬರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂತರಣಾಗತ ಕನ್ಯಾಂ ಸಾಲಂಕೃತಾಂ ಸಾಧ್ವೀಂ ಸುಶೀಲಾಯ ಸುಧೀಮತೆ ಪ್ರಯಚ್ಛಾಮಿ ಧರ್ಮಕಾಮ್ಯಾರ್ಥಸಿದ್ಧಗೆ ಶ್ರೀರೂಪಿಣೀಮಿಮಾಂ ಕನ್ಯಾಂ ತುಭ್ಯಂ ಶ್ರೀಧರರೂಪಿಣೀ ಇತ್ಯುಕ್ತ್ವಾ ಮದಕಂ ಪೂರ್ವಂ ದದಾಮ್ಯೈ ಸೇತ್ರಿವಾಚಕಂ ಆಂಗೀರಸಾಯಾಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮ ಸಗೋತ್ರೋದ್ಭವಸ್ಯ ಓಂ ಸ್ವರ್ಣರೋಮವರ್ಮಣ ಪ್ರಪೌತ್ರಿ ಆಂಗೀರಸಾಯಾಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮ ಸಗೋತ್ರೋದ್ಭವಸ್ಯ ಅಶ್ವರೋಮವರ್ಮಣ ಪೌತ್ರಿ ಆಂಗೀರಸಾಯಾಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮ ಸಗೋತ್ರೋದ್ಭವಸ್ಯ ಓಂ ಜನಕ ಮಹಾರಾಜವರ್ಮಣ ಪುತ್ರಿ ಆಂಗೀರಸಾಯಾಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮ ಸಗೋತ್ರೋದ್ಭವ ಸೀತಾ ಮಹಾಲಕ್ಷ್ಮೀಂ ಜಾನಕಿ ನಾಮ್ನಂ ಜಾಹ್ನವಿ ನಾಮ್ನೀಂ ಮಹಾಲಕ್ಷ್ಮೀಂ ಸ್ವರೂಪಾಂ ಇಮಾಂ ಕನ್ಯಾ ವಸಿಷ್ಠ ಮೈತ್ರಾವರಣ ಗೋಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ಅಜ ಮಹಾರಾಜವರ್ಮಣ ಪ್ರಪೌತ್ರಾಯ ವಸಿಷ್ಠ ಮೈತ್ರಾವರಣ ಗೋಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ರಘು ಮಹಾರಾಜವರ್ಮಣ ಪೌತ್ರಾಯ ವಸಿಷ್ಠ ಮೈತ್ರಾವರಣ ಗೋಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಸ್ಯ ದಶರಥ ಮಹಾರಾಜವರ್ಮಣ ಪುತ್ರಾಯ ವಸಿಷ್ಠ ಮೈತ್ರಾವರಣ ಗೋಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಸಿಷ್ಠ ಗೋತ್ರೋದ್ಭವಾಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಾಯ ಸುಂದರ ದಲಾಯತಾಕ್ಷಾಯ
ಅರವಿಂದದಲಾಯತಾಕ್ಷಾಯ ವೀರಧೂರಾಯ ಶ್ರೀರಾಮಚಂದ್ರ ಶರ್ಮಣೆ ಲಕ್ಷ್ಮೀನಾರಾಯಣ ಸ್ವರೂಪಾಯ ವರಾಯ ತುಭ್ಯಂ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇರುತ ಸ್ವಾಮಿವಿಷ್ಣವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀಷಯ ವಿಶ್ವಂಬರ ಪಂಚಭೂತ ಸಾಕ್ಷಣ್ಣ ಸರ್ವದೇವತಾ ಇಮಾನ್ ಕನ್ಯಾಂ ಪ್ರದಾಸ್ಯಾಮಿ ಭಕ್ತಾನಾಂ ಧಾರಣಾಯ ಚ. ರಾಮಚಂದ್ರ ವರದ ಗೋವಿಂದ ಗೋವಿಂದ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ರಕ್ಷಾಂಧಾರಯಾಮಿ ಎಲ್ಲ ಮಂಗಳಾರತಿ ತಗೊಳ್ಳಿ. ರಕ್ಷಾಂಧಾರಯಾಮಿ ತೆಗೆದ್ಬಿಡಪ್ಪ ತುಳಸಿ. ಈಗ ಅಮ್ಮನವರನ್ನು ಸ್ವಾಮಿಗೆ ಅರ್ಪಣೆ ಮಾಡಿದ್ದೇವೆ, ಕನ್ಯಾದಾನ ನಡೆದಿದೆ. ಮುಂದೆ ಇನ್ನು ಈಗ ಎಲ್ಲ ಕಂಕಣ ಅಂದರೆ ಕಂಕಣ ಕಟ್ಟೋದು ಮತ್ತು ಮಾಂಗಲ್ಯ ಧಾರಣೆ ನಡೆಯುತ್ತೆ. ಹಾಗಾಗಿ ಎಲ್ಲ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾತೆಯರೆಲ್ಲ ಈಗ ಮಹಾಲಕ್ಷ್ಮಿ ಅಂದರೆ ಮಾಂಗಲ್ಯ ಮಹಾಲಕ್ಷ್ಮಿಯ ಪೂಜೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಮಾತೆಯರೆಲ್ಲ ಯಾವ ಜೀವ ದೀರ್ಘ ಸೌಮಂಗಲ್ಯವನ್ನು ಕೊಡಬೇಕು ಅಂತೇಳಿ ಮಾಂಗಲ್ಯ ದೇವರಲ್ಲಿ ಕಂಕಣ ದೇವರಲ್ಲಿ ಎಲ್ಲರೂ ಕಂಕಣ ಭಾಗ್ಯ ಮಕ್ಕಳಿಗೆ ಸಕಾಲದಲ್ಲಿ ಕಂಕಣ ಭಾಗ್ಯ ಬರಬೇಕು ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೇತ ಪೃಥಿವೀ ಮನೋ ಸರ್ಪೇಭ್ಯೋ ನಮಃ. ಓಂ ಗೌರೀರ್ಮಿಮಾಯಿ ಸಲ್ಲಾನ ದಕ್ಷತೆ ಕಪದೇ ದ್ವಿಪದೇ ಸಾ ಚತುಷ್ಪದೇ ಭುವಃ ಸುವಃ ಬೋದ್ಭವಸ್ವಃ. ಓಂ ಕಂಕಣ ಮಹಾಲಕ್ಷ್ಮೀ ಮಾಂಗಲ್ಯ ಮಹಾಲಕ್ಷ್ಮೀ ಧ್ಯಾಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ ಗೆಜ್ಜೆ ಕಾಲ್ಗಳ ದುನಿಯ ತೋರುತ. ಹೆಜ್ಜೆಯ ಮೇಲೊಂದೆಜ್ಜೆಯ ನೆಕ್ಕುತ ಗೆಜ್ಜೆ ಕಾಲ್ಗಳ ದುನಿಯ ತೋರುತ. ಭಜನ ಸಾಧು ಪೂಜೆಯ ವೇಳೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕರುಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ. ಕನಕರುಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಬಳಿಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತೆತ್ತಲಗದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ತೆತ್ತಲಗದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುತ ಸಾಧು ಸಜ್ಜನ ಚಿತ್ತದಿ ಬಳೆಯುವ ಪುತ್ಥಳಿ ಬಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವತ ಬಾರೆ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವತ ಬಾರೆ. ಕುಂಕುಮಾಂಗಿದೆ ಪಂಕಜಲೋಚನೆ ವೆಂಕಟರಮಣನ ಬಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಸೆ ಶುಕ್ರವಾರದ ಪೂಜೆಯ ವೇಳೆ. ಸಕ್ಕರೆ ತುಪ್ಪದ ಕಾಲುವೆ ಹರಸೆ ಶುಕ್ರವಾರದ ಪೂಜೆಯ ವೇಳೆ. ಅಕ್ಕರೆಯುಳ್ಳ ಅಳಗೆರೆ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಪ್ರಾರ್ಥನಂ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ಕೊಳ್ಳಿ. ದೇಹಿ ದೇಹಿ ಸೌಭಾಗ್ಯಂ ಸೌಭಾಗ್ಯಂ ಆರೋಗ್ಯಂ ಆರೋಗ್ಯಂ ದೇಹಿ ದೇವಿ ದೇಹಿ ದೇವಿ ಪರಂ ಸುಖಂ ಪರಂ ಸುಖಂ ರೂಪಂ ದೇಹಿ ರೂಪಂ ದೇಹಿ ಜಯಂ ದೇಹಿ ಜಯಂ ದೇಹಿ ಯಶೋ ದೇಹಿ ಯಶೋ ದೇಹಿ ದ್ವಿಷೋಜಹಿ. ವಿಶೋಜಹಿ ಯಾವ ಜೀವ ದೀರ್ಘ ಸೌಮಂಗಲ್ಯವನ್ನ ಪುತ್ರ ಪೌತ್ರಾದಿ ಸಕಲಗಳನ್ನ ಅನುಗ್ರಹ ಮಾಡಿ ಎಲ್ಲ ಈ ನಮಗೇನೇನು ಬೇಕು ಭೂಮಂಡಲದಲ್ಲಿ ಅವೆಲ್ಲವನ್ನು ಕೊಡು ಅಂತೇಳಿ ಆ ಮಾಂಗಲ್ಯ ದೇವರಲ್ಲಿ ಮಮ ಬುದ್ಧಿ ಪ್ರಕಾಶಂಚ ಅಂತ ಹೇಳ್ತಾರೆ. ಆ ಮಾಂಗಲ್ಯ ದೇವರ ಆರಾಧನೆ ಧಾರಣೆ ಮಾಡೋದ್ರಿಂದ ಬುದ್ಧಿ ಪ್ರಕಾಶಮಾನವಾಗಿ ಇರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಎಲ್ಲ ಪ್ರಾರ್ಥನೆ ಮಾಡಿಬಿಡಿ. ಅನಯಾ ಪೂಜೆಯ ರಕ್ಷಾಬಂಧನ ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಮಾತೆಯರಿಬ್ಬರು ಅಮ್ಮನವ್ರಿಗೆ ಅರ್ಶಿನ ಕುಂಕುಮ ಕೊಡಬೇಕು. ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಸ್ವಾಮಿಗೆ ವಿಶೇಷವಾಗಿ ಕಂಕಣವನ್ನು ಕಟ್ತಾ ಇದ್ದಾರೆ. ಕಂಕಣ ಭಾಗ್ಯ ಅಂತಾರಲ್ಲ, ಅದನ್ನು ನೋಡಿದ್ರೆ ಸಾಕಂತೆ ಮಕ್ಕಳಿಗೆ ಸಕಾಲದಲ್ಲಿ ಕಂಕಣ ಭಾಗ್ಯ ಸಿಗುತ್ತೆ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಎಲ್ರಿಗೂ ಯಾರ್ಯಾರು ವಿವಾಹಕ್ಕೆ ಸಿದ್ಧರಾಗಿದ್ದಾರೋ ಯುವಕರು ಏನಿದ್ದಾರೋ ಅವ್ರಿಗೆಲ್ಲ ಕಂಕಣ ಭಾಗ್ಯ ಸಿಗಲಿ ಅಂತೇಳಿ ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಕಂಕಣ ದರ್ಶನ ಮಾಡ್ಕೊಳ್ಳಿ. ರಮಾರಮಣ ಗೋವಿಂದ. ಅಮ್ಮನವರು ಮುಟ್ಸಿ ಸ್ವಾಮಿಗೆ ಮುಟ್ಸಿ ಅಮ್ಮನವ್ರಿಗೆ ಕಟ್ತಾ ಇದ್ದಾರೆ. ಕೈಯಲ್ಲಿಡು, ತೋರಿಸ್ಬಿಟ್ಟು ಕೈಯಲ್ಲಿಡು ಮಾಂಗಲ್ಯನ. ಮುಂದಕ್ಕೆ ಬನ್ನಿ ಆಚಾರ್ಯ. ಎಲ್ಲ ದರ್ಶನ ಮಾಡ್ಕೊಳ್ಳಿ. ರಾಮಚಂದ್ರ ವರದ ಗೋವಿಂದ ಗೋವಿಂದ. ಸ್ವಾಮಿಯವರ ಅಮೃತ ಹಸ್ತದಲ್ಲಿ ಅಮ್ಮನವರ ಕಂಠಾಭರಣವಾಗಿ ಸೇರಿಸಲ್ಪಡತಕ್ಕಂಥ ಮಾಂಗಲ್ಯವನ್ನು ಇಟ್ಟು ಆಚಾರ್ಯ ಸ್ವಾಮಿಯವರು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಮಾಂಗಲ್ಯ ದೇವರಿಗೆ ಅರ್ಚನಾದಿಗಳನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಜನ ಹೆಚ್ಚಿಗೆ ಇರೋದ್ರಿಂದ ನಿಮ್ಮ ಹತ್ರ ಎಲ್ಲ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿಂದಲೇ ಮತ್ತೆ ಒಂದು ಸರಿ ತೋರಿಸ್ತಾರೆ, ಅಲ್ಲಿಂದಲೇ ನಮಸ್ಕಾರ ಮಾಡ್ಕೊಂಬಿಡಿ. ನಾವೆಲ್ಲ ಮಾಂಗಲ್ಯ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತೇಳಿ ಭಾವನೆ ಮಾಡ್ಕೊಳ್ಳಿ. ಮಾಂಗಲ್ಯ ಧಾರಣೆ ನಡೆಯುತ್ತೆ. ಈಗ ಎಲ್ಲರೂ ಹೇಳ್ಕೊಳ್ಳಿ. ಮಂಗಳೇ
ಮಂಗಳಾಕಾರೆ ಮಾಂಗಲ್ಯೆ ಮಂಗಳಪ್ರದೆ ಮಮ ಬುದ್ಧಿ ಪ್ರಕಾಶಂಚ ಮಾಂಗಲ್ಯ ಲಕ್ಷ್ಮೀ ನಮೋಸ್ತುತೆ. ನಮ್ಮ ಬುದ್ಧಿಯನ್ನು ಸದಾಕಾಲ ಪ್ರಕಾಶಮಾನವಾಗಿಡು, ನಮಗೆ ಯಾವ ಜೀವ ದೀರ್ಘ ಸೌಮಂಗಲ್ಯವನ್ನು ಕೊಡು ಅಂತೇಳಿ ಎಲ್ಲ ದರ್ಶನ ಮಾಡ್ಕೊಳ್ಳಿ. ಈಗ ಮಾಂಗಲ್ಯ ಧಾರಣೆ ಆಗುತ್ತೆ. ಪುಷ್ಪ ಕೊಟ್ಟಿದ್ದೀರಪ್ಪ, ಪುಷ್ಪವೃಷ್ಟಿಗೆ ರೆಡಿ ಆಗಿದೆ. ರಮಾರಮಣ ಗೋವಿಂದ ಗೋವಿಂದ ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಓಂ ಮಾಂಗಲ್ಯಂ ತಂದು ನಾನೇನ ಜಗಜ್ಜೀವನ ಹೇತುನಾ ಶುಭಗೆ ಭಕ್ತಾನಾಂ ಮಂಗಳಂ ಕುರು. ರಮಾರಮಣ ಗೋವಿಂದ ಸಾಕಂತಲ್ಲ. ಆಂಜನೇಯವರದ ಗೋವಿಂದ ಗೋವಿಂದ. ರಾಮಚಂದ್ರವರದ ಗೋವಿಂದ ಗೋವಿಂದ. ಈಗ ಅಕ್ಷತಾರೋಪಣ, ಸೀತಾದೇವಿಯವರು ರಾಮರಿಗೆ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ರಾಮದೇವರು ಸೀತಾ ಮಹಾಲಕ್ಷ್ಮಿ ಅಮ್ಮನವರ ಮೇಲೆ ಮಂಗಳಾಕ್ಷತೆಯನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರ ಕೈಯಲ್ಲಿ ಶಕ್ತಿ ಇದೆಯೋ, ಯಾರ್ಯಾರ ಕೈ ಇದೆಯೋ ಮುಖ್ಯವಾಗಿ ಅವರೆಲ್ಲ ಇವಾಗ ಚಪ್ಪಾಳಿ ಹೊಡಿಬೇಕು. ಶ್ರೀರಾಮಚಂದ್ರ ಸ್ವಾಮಿ ಕೆಳಕ್ಕೆ ಇಳಿದು ಬರ್ಬೇಕು ಈಗ, ಆಯಿತಾ? ಇಲ್ಲೇನೋ ಮಾಡ್ತಾ ಇದ್ದಾರೆ ಅಂತೇಳಿ ಬಂದ್ಬಿಡ್ಬೇಕು, ಪ್ರತ್ಯಕ್ಷ ಆಗಬೇಕು. ನಾದಸ್ವರದ ವಿದ್ವಾಂಸರು ನುಡಿಸ್ತಾರೆ, ಅದಕ್ಕೆ ತಕ್ಕ ಹಾಗೆ ನೀವು ಸಹ ಚಪ್ಪಾಳೆಯನ್ನು ಹಾಕಿ ಅದಕ್ಕೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ. ಹಾಗಾಗಿ ಮೊದಲನೇ ಭಾಗ್ಯ ಏನಪ್ಪ ಅಂದರೆ 84 ಲಕ್ಷ ಜೀವರಾಶಿಗಳಂತೆ, ಅದರಲ್ಲಿ ಭಗವಂತ ನಮಗೆ ಮನುಷ್ಯನಾಗಿ ಜೀವ ಕೊಟ್ಟಿದ್ದಾನಲ್ಲ, ಅದೇ ಮೊದಲನೇ ಭಾಗ್ಯ. ಎರಡನೇ ಭಾಗ್ಯ ಏನಪ್ಪ ಅಂತಂದರೆ ನೋಡಿ, ಅಲ್ಲಿ ಕೂತ್ಕೊಂಡ್ರು ಕಾಣಿಸ್ತಾ ಇದೆ, ಹೌದೋ ಇಲ್ವೋ? ನಾವು ಹೇಳ್ತಾರೆ ಮಂತ್ರ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ, ಹೌದೋ ಇಲ್ವೋ? ನಾವು ಎಲ್ಲಿ ಕಳೆದ್ರೆ ಅಲ್ಲಿ ನೀವೆಲ್ಲ ಬರ್ತಾ ಇದ್ದೀರಿ, ಹೌದೋ ಇಲ್ವೋ? ಅದೆಲ್ಲ ಮೂರನೇ ಭಾಗ್ಯ. ಅಂದರೆ ಕೈ ಕಾಲು ಕಣ್ಣು ಎಲ್ಲ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತೇಳಿ ಮೂರನೇ ಭಾಗ್ಯ ಅಂತೇಳಿ. ಎರಡನೇ ಭಾಗ್ಯ. ಮೂರನೇ ಭಾಗ್ಯ ಏನಪ್ಪ ಅಂದರೆ ದೇವ್ರ ಮುಂದೆ ಕೂತ್ಕೊಂಡು ದೇವರಿಗೆ ಕಲ್ಯಾಣ ಮಾಡ್ತಾ ಇದ್ದೀರಿ, ಇದೇ ಮೂರನೇ ಭಾಗ್ಯ ಅಂತ. ಅದಕ್ಕೆ ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ. ಹಾಗಾಗಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಇದು ಭಾಗ್ಯನೇ, ಹೌದೋ ಇಲ್ವೋ? ಇಷ್ಟು ಜನ ನೀವೆಲ್ಲ ಸೇರಿಸ್ತೀರಾ? ಇಷ್ಟು ಸೈಲೆಂಟಾಗಿ ಕೂಡಿಸ್ತೀರಾ? ಹೋಗ್ಲಿ, ಅದು ಮಾತೇ ಇರೋ ಮಾತೇನೆಲ್ಲ ನೋಡಿ, ಎಷ್ಟು ಸೈಲೆಂಟಾಗಿ ನೋಡ್ರಿ, ಎಲ್ಲ ನೋಡ್ರಿ, ಸಾವಿತ್ರಿ ಸರಸ್ವತಿ ಥರ ಎಲ್ಲ ಒಂಚೂರು ಮಾತಾಡ್ದಿರೋ ಕೂತಿದ್ದಾರೆ. ಸ್ವಾಮಿಗಳು ಬೈತಾರೆ ಅಂತೇಳಿ, ಇಲ್ಲಾಂದರೆ ಮಾತಾಡ್ತಾ ಇದ್ರು. ಹಾಗಾಗಿ ಒಳ್ಳೆ ನಾದಸ್ವರದ ಶ್ರುತಿಯನ್ನು ನುಡಿಸ್ತಾರೆ. ಆ ಶ್ರುತಿಗೆ ತಕ್ಕಾಗಿ ಎಲ್ಲ ಚಪ್ಪಾಳೆಯನ್ನು ಹಾಕಿ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಪಡಿಬೇಕಾಗಿ ಪ್ರಾರ್ಥನೆ. ರಮಾರಮಣ ಗೋವಿಂದ.
ಮಾತೆಯರೇ ಅಂತಲ್ಲ, ಗಂಡಸರು ದೇವ್ರಿಗೆ ಸೇವೆ ಮಾಡ್ಬೋದು. ಚಪ್ಪಾಳೆ ಅದಕ್ಕೆ ತಾಳಕ್ಕೆ ತಕ್ಕಾಗಿ ಚಪ್ಪಾಳೆ ಹಾಕಿ ತಟ್ಬೋದು. ಕೋಲಾಟದವ್ರು ಜೋರಾಗಿರ್ಬೇಕು ಇವಾಗ. ಹಾಂ, ಕಾಣಿಯಪ್ಪ. ನಡೆ ಮೇ ಕಳ್ಳೆ ಕೋತರು ಪೇರಂತಾಮ್ರ ನಡೆ ಮೇ ಕಳ್ಳೆ ಕೋತರು. ಸ್ವಲ್ಪ ಹಿಂದಕ್ಕೆ ಹೋಗು. ಬೇದಗಳ ಗವರಾಲೆ ಪೆಳ್ಳೆ ಕೋತರು ಪಿಟ ಕಿಟ ತಲಂಬಾಲ ಪೆಳ್ಳೆ ಕೋತರು ಪಿಟ ಕಿಟ ತಲಂಬಾಲ ಪೆಳ್ಳೆ ಕೋತರು ಪಿಟ ಕಿಟ ತಲಂಬಾಲ ಪೆಳ್ಳೆ ಕೋತರು ತಲಂಬ್ರಾಲ ಜಗದೀಶ್ ಅವರು ರೆಡಿ ಮಾಡ್ಕೊಳ್ಳಿ. ಪೇರಂತಾಮ್ರ ನಡೆ ಮೇ ಪೆಳ್ಳೆ ಕೋ ರಾಮಚಂದ್ರ ವರದ ಗೋವಿಂದ ಗೋವಿಂದ ಅಬದ್ಧಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಮೂರನೇ ಬಾರಿ ಮಾಲಿಕಾರೋಪಣ ಆಗ್ತಾ ಇದೆ. ಮತ್ತೆ ಮಹಾಲಕ್ಷ್ಮಿ, ಸೀತಾ ಮಹಾಲಕ್ಷ್ಮಿ ರಾಮರಿಗೆ ಹಾರವನ್ನು ಹಾಕ್ತಾ ಇದ್ದಾರೆ. ರಾಮ ಸೀತಾದೇವಿಗೆ ಹಾರವನ್ನು ಹಾಕ್ತಾ ಇದ್ದಾರೆ. ಕೂತ್ಕೊಳ್ಳಿ. ಗಂಡಸರು ಮಾತ್ರ. ಕಾನಿಯಪ್ಪ ಬ್ರಹ್ಮ ಮಕ್ಕಟ್ಟೆ. ಓಂ ಮಾಲ್ಯಾದಿ ಕೆಳಗಡೆಗೆ ರಾಮಚಂದ್ರ ವರದ ಗೋವಿಂದ ಗೋವಿಂದ. ರಾಮಚಂದ್ರ ವರದ ಗೋವಿಂದ ಗೋವಿಂದ. ಸ್ವಾಮಿಯವರ ಮಾಲಿಕಾರೋಪಣ ಆಗಿದೆ. ಲೀಲಾ ವಿನೋದ ಸೇವೆ ಹಾಗೆ
2 ನಿಮಿಷದಲ್ಲಿ ಲೀಲಾ ವಿನೋದ ಸೇವೆ ಮುಗಿದು ಒಂದು ಸಭಾ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ದೇವರಿಗೆ ವಿಧ ವಿಧವಾಗಿರ್ತಕ್ಕಂಥ ನೈವೇದ್ಯ ಮಹಾಮಂಗಳಾರತಿ ಆಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲ ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಕಾನಿಯಪ್ಪ. ಸುಧಾಕರ್ ಹತ್ರ ಇರೋರ್ಗೆ ಹಾಕಿ ಹಾಗೆ ಜಗಡ ಪೂಜನ ಮೂಲ ಜಾಗರ ಜಗಿನಲ ಮಂಜ ಗುಜಾದರ ಜಗಡ ಪೂಜನ ಹತ್ರ ಹಾಕಪ್ಪ. ಕಾಟ್ರಿವಲ್ಲಿ ಹತ್ರ ಹಾಕೋ. ಬಂದ್ಬಿಡು, ಇಲ್ಲಾಂದ್ರೆ ಆಡ್ಸು ಅಲ್ಲಿ ನಿಂತ್ಕೊಂಡು ಪುಸ್ತಕ ಓಂ ಧ್ರುವಂದ ಒಂದು ಮಂಗಳಾರತಿ ಮಾಡಪ್ಪ. ಧ್ರುವಂದೇರಾಜಾವರುಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂದೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತ. ಧ್ರುವಂ ರಾಮಚಂದ್ರ ವರದ ಗೋವಿಂದ ಗೋವಿಂದ ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಜೈ ವೀರ ಧೀರ ಶೂರ ಹನುಮಾನ ಕಿ ಜೈ. ಸ್ವಾಮಿಯ ಕಲ್ಯಾಣೋತ್ಸವ ಸಂಪನ್ನವಾಗಿದ್ದು ವಸ್ತ್ರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು. ಅದಾದ ನಂತರ ಭಕ್ತರು ಕಾರ್ಯಕ್ರಮ ಆದಮೇಲೆ ಹಾಗಾಗಿ ವಸ್ತ್ರ ಸಮರ್ಪಣೆ ಆಗ್ತಾ ಇದೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬಿಡಿ. ಎಲ್ಲ ಭೂಮಂಡಲದಲ್ಲಿರ್ತಕ್ಕಂಥವ್ರೆಲ್ಲರೂ ಸೇರಿ ಆ ಭಗವಂತನಿಗೆ ರಾಮನಿಗೆ ವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಅಲ್ಲಿಂದ ಕೈ ಮುಗಿದ್ಬಿಡಿ. ರಾಮಚಂದ್ರ ವರದ ಗೋವಿಂದ ಗೋವಿಂದ. ಅರೇಬನ್ನಿ ಮಂಗಳದ ಗ್ರಾಮಸ್ಥರು ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರು ಭಗವದ್ಭಕ್ತರು ಶ್ರೀರಾಮನಿಗೆ ಸೀತಾದೇವಿ ಮಹಾಲಕ್ಷ್ಮಿ ಅಮ್ಮನವರಿಗೆ ನಮಸ್ಕಾರ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಪಟ್ಟು ಪೀತಾಂಬರಾದಿ ವಸ್ತ್ರಾದಿಗಳು ದೇವ್ರ ಮೇಲೆ ಹಾಕಿಯಪ್ಪ. ಮಹಾರಾಜರಾಜಶ್ರೀ ವಿಶ್ವನಾಥ್ ದಂಪತಿಗಳು, ಮಹಾರಾಜರಾಜಶ್ರೀ ಅಶ್ವಥ್ ನಾರಾಯಣ್ ದಂಪತಿಗಳು ನಿಮ್ಮೆಲ್ಲರ ಪರವಾಗಿ ದೇವರು ಓದಿಸ್ತಾ ಇದ್ದಾರೆ. ಎಲ್ಲ ಕೈ ಮುಗಿದ್ಬಿಡಿ. ವಸ್ತ್ರಂ ರಾಮಚಂದ್ರ ಸ್ವಾಮಿನೇ ನಮಃ. ಭಗವದ್ಭಕ್ತರು ರಾಮನಿಗೆ ಸೀತಾ ಮಹಾಲಕ್ಷ್ಮಿ ಅಮ್ಮನವರಿಗೆ ನಮಸ್ಕಾರ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಪಟ್ಟು ಪೀತಾಂಬರಾದಿ ವಸ್ತ್ರಾದಿಗಳು. ಈಗ ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಅದಾದ ತರುವಾಯ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿ ಆಗುತ್ತೆ. ದಯಮಾಡಿ ಎಲ್ಲ ಸಹಕರಿಸಬೇಕು. ಮಂಗಳಾಕ್ಷತೆ ಪ್ರಸಾದವನ್ನು ಕೊಡಲಿಕ್ಕಿದೆ, ದೇವರ ಪಾದಧೂಳಿ ತೀರ್ಥವನ್ನು ಕೊಡಲಿಕ್ಕಿದೆ, ಹಾಗೂ ಅನ್ನಪ್ರಸಾದವನ್ನು ಶ್ರೀರಾಮದೇವರ ಅನ್ನಪ್ರಸಾದವನ್ನು ಕೊಡಲಿಕ್ಕಿದೆ. ಅದನ್ನೆಲ್ಲ ಯಾರ್ಯಾರು ಕಲ್ಯಾಣಕ್ಕೆ ಬಂದಿದ್ದೀರೋ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡದಿರೋ ಹೋದರೆ ಕಲ್ಯಾಣ ಫಲ ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ದಯಮಾಡಿ ಎಲ್ಲರೂ ಪರಿಪೂರ್ಣವಾಗಿ ಎಲ್ಲೆಲ್ಲೋ ಸಮಯ ವ್ಯರ್ಥ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಸಮಯ ವ್ಯರ್ಥ ಮಾಡ್ಕೊಳ್ತೀರಾ. ಒಳ್ಳೆ ಸದಾವಕಾಶ, ಒಳ್ಳೆಯ ವೇದಿಕೆ ಇದು. ಹಾಗಾಗಿ ಎಲ್ಲ ಆ ಒಂದು ವೇದಿಕೆಯ ಎಲ್ಲ ಮಾತುಗಳನ್ನು, ದೇವರ ದರ್ಶನ, ತೀರ್ಥ ಪ್ರಸಾದಾದಿಗಳನ್ನ ಯಾರು ಅದನ್ನು ಮಿಸ್ ಮಾಡ್ಕೊಳ್ತೀರಾ ಅದನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.
ಸ್ವರೂಪವಾಗಿ ಕೊಟ್ಟಿರ್ತಕ್ಕಂಥ ಆ ವಸ್ತ್ರನ ದೇವರು ಸಮರ್ಪಣೆ ಮಾಡಬೇಕು. ದಕ್ಷಿಣಾದಿಗಳನ್ನ ದೇವರು ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸ್ವಾಮಿಯವರಿಗೆ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥ ಪಟ್ಟು ಪೀತಾಂಬರಾದಿ ವಸ್ತ್ರಾದಿಗಳು ಭಗವಂತನಿಗೆ ಅಂಗಾತಿ ಆಗುತ್ತೆ. ಅಂಗಾತಿ ತೆಗೆದುಕೊಂಡು ಏನಾದ್ರೂ ಭಗವಂತನಿಗೆ ಸಮರ್ಪಣಾ ಸಮಯ ಅಂತೇಳಿ ಹಣ್ಣು ಕಾಯಿ ಹೂವು ಕಟ್ಟಿಗೆ ಪುರ ಹಣ್ಣು ದಕ್ಷಿಣಾದಿಗಳು ಏನಾದ್ರೂ ಸಮರ್ಪಣೆ ಓದಿಸೋದು ಮುಯಿ ಮಾಡೋದು ಅಂತಲ್ಲ, ಮದುವೆ ಆಗಿದ್ದಲ್ಲ ನಮಗೆ, ಹಾಗಾಗಿ ಮುಯಿ ಮಾಡತಕ್ಕಂಥವ್ರು ಮುಯಿ ಮಾಡಿ ಅಂಗಾತಿ ಮತ್ತೆ ತೀರ್ಥ ಪ್ರಸಾದ ಎಲ್ಲ ತೆಗೆದುಕೊಂಡು ಹಾಗೆ ಒಬ್ಬೊಬ್ಬರಾಗಿ ಗುರು ಯಾವುದೇ 5 ನಿಮಿಷದಲ್ಲಿ ಎಲ್ಲ ಮುಗಿತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲರೂ ಸಾವಧಾನಚಿತರಾಗಿ ತಮ್ಮ ಮನೆಗಳನ್ನ ಸೇರ್ಕೊಳ್ಬೇಕು. ದೇವರ ಮಂಗಳಾರತಿ ತೀರ್ಥ ಪ್ರಸಾದ ಎಲ್ಲವನ್ನ ಸ್ವೀಕಾರ ಮಾಡ್ಕೊಂಡು ಕೂತು ಮಾಡ್ಕೊಂಡಿರ ಎಲ್ಲ ಮಹಾಮಂಗಳಾರತಿ ಆಗ್ತಾ ಇದೆ. ಎಲ್ಲ ದಯಮಾಡಿ ಮಹಾಮಂಗಳಾರತಿ ಆಗ್ತಾ ಇದೆ. ಜಗದೀಶ್ ದಂಪತಿಗಳು